सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। आत्मानं चेत् विजानीयात् अयम् अस्मीति पुरुषः किमिच्छन् कस्य कामाय शरीरं मनुसंज्वरे। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ, ಈ ಪಂಚದಶಿಯ 140ನೆಯ ಉಪನ್ಯಾಸ. ನಾವು ಭಗವದ್ಗೀತೆ ಕೂಡ 140 ಉಪನ್ಯಾಸಗಳು ಮಾಡಿದ್ವಿ. ಅಂತೂ ರಮಣಶ್ರೀ ರಮಣರಿಗೆ ಮತ್ತು ನಮಗೆ 6 ವರ್ಷದಿಂದ ಒಂದು ರಿಲೇಷನ್ ಡೆವಲಪ್ ಆಗಿದೆ. ಹೌದಲ್ರಿ? 6 ವರ್ಷ ಆಯ್ತಲ್ವಾ? ಹೌದು ಸರ್. ಸೊ ಇಷ್ಟು ದೀರ್ಘಕಾಲ ಈ ಸತ್ಸಂಗ ಯಾವುದೇ ಅಡೆತಡೆ ಇಲ್ಲದೆ ಎಷ್ಟು ಸುಸೂತ್ರವಾಗಿ ನಡೆದಕ್ಕೆ ಎಲ್ಲರೂ ಒಂದಿಷ್ಟು ತಿಳುವಳಿಕೆ ಇರುವವರ ಸಂಘ, ಉಳ್ಳವರ ಸಂಘ ಹೆಜ್ಜೆಯನ್ನು ಸೇರಿದಂತೆ ಅಂತ ಹೇಳಿ ಕೇವಲ ಆಧ್ಯಾತ್ಮಿಕಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂತಹ ಈ ಒಂದು ಸಂಬಂಧ, ಅದು ಸತ್ಸಂಬಂಧ, ಸತ್ಸಂಗ. ಹಾಗಾಗಿ ಅದು ಯಾಕೆ ಸತ್ತಾಗಿದೆ ಅಂತಂದ್ರೆ ಅದರಲ್ಲಿ ಸತ್ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನ ವಿಷಯ ಬಿಟ್ರೆ ಮತ್ತೆ ಅನ್ಯ ವಿಷಯಕ್ಕೆ ಆಸ್ಪದ ಇಲ್ಲದೆ ಇರುವುದರಿಂದ ಸೊ ಇಷ್ಟು ಸುಸೂತ್ರವಾಗಿ ನಡೀತಾ ಇದೆ. ಬಹಳ ಸಂತೋಷ. ಇನ್ನು ಈ ಚಿತ್ರದೀಪ ಪ್ರಕರಣವನ್ನ ಮುಗಿಸಿ ತೃಪ್ತಿದೀಪ ಪ್ರಕರಣದ ಒಂದು ಪಾದವನ್ನ ಆತ್ಮಾನಂ ಚೇತ್ ವಿಜಾನೀಯಾತ್ ಎನ್ನುವಂತಹ ಒಂದು ವಿಷಯವನ್ನ ಹೇಗೆ ವಿಕ್ಷೇಪಕ್ಕೊಳಗಾಗಿರ್ತಕ್ಕಂಥವನಿಗೆ ಅಪರೋಕ್ಷತ್ವ ಜ್ಞಾನ ಹೇಗೆ ವಿಕ್ಷೇಪ ಮತ್ತು ಆವರಣವನ್ನ ನಿವಾರಣೆ ಮಾಡುತ್ತೆ ಅನ್ನುವಂತಹದ್ದನ್ನ ತಿಳಿಸಿ, ಈಗ ಈ ಶರೀರದಲ್ಲಿ ಇರ್ತಕ್ಕಂತಹ ಪುರುಷ ಅಯಂ ಅವನು ತನ್ನ ನಿಜವಾದ ಸ್ವರೂಪವನ್ನ ಕಂಡುಕೊಳ್ಬೇಕಾಗಿದೆ. ಆ ವಿಷಯವನ್ನ ತಗೊಂಡು ಪರೋಕ್ಷ ಮತ್ತು ಅಪರೋಕ್ಷ ಜ್ಞಾನದ ಬಗ್ಗೆ, ಪರೋಕ್ಷ ಜ್ಞಾನದಿಂದ ಲಾಭ ಏನು ಮತ್ತು ಅಪರೋಕ್ಷ ಜ್ಞಾನದಿಂದ ಲಾಭ ಏನು ಎನ್ನುವಂತಹ ಒಂದು ವಿಚಾರ ಸರಣಿಯಲ್ಲಿ ಪೂರ್ವ ಪಕ್ಷಿ ಒಂದು ವಾದವನ್ನು ಎತ್ತುಕೊಂಡ. ಅದೇನಂತಂದ್ರೆ, ಹೇಗೆ ಪರೋಕ್ಷ ಜ್ಞಾನ ಬಂದ ಮೇಲೆ ವಿಕ್ಷೇಪ ಆವರಣ ಅಜ್ಞಾನ ಹೆಂಗ ನಾಶವಾಗ್ತವೋ ಅದೇ ರೀತಿಯಾಗಿ ಅಪರೋಕ್ಷ ಜ್ಞಾನ ಆದ್ಮೇಲೆ ಪರೋಕ್ಷ ಕೂಡ ಬಾಧೆ ಆಗತ್ತೆ
ಯಾಕಂದ್ರೆ ಇರ್ತಕ್ಕಂಥದ್ದು ಅಪರೋಕ್ಷ ಒಂದೇ ಇರ್ತಕ್ಕಂತಹದ್ದು, ಮತ್ತೆ ಪರೋಕ್ಷ ಕೂಡ ಬಾಧೆಯಾಗತ್ತೆ ಅಂತಕ್ಕಂತಹ ಒಂದು ವಾದವನ್ನ ಎತ್ಕೊಂಡಿದ್ದಾನೆ. ಈ ವಾದವನ್ನ ಡಿಸ್ಕಸ್ ಮಾಡ್ತಾ ಇದಕ್ಕೊಂದು 4 ರೀತಿಯಾಗಿರ್ತಕ್ಕಂತಹ ವಿಚಾರಗಳನ್ನ ನಾವು ಮಂಡಿಸ್ತಕ್ಕಂತಹದ್ದನ್ನ ನೋಡಿದ್ವಿ. ಮೊದಲನೇದಾಗಿ 52ನೇ ಶ್ಲೋಕದಲ್ಲಿ ಮೊದಲನೇದಾಗಿ ಅವರು ಅದಕ್ಕೆ ಬ್ರಹ್ಮನ ಅಸ್ತೀತಿ ಮಾನಂ ಚೇತ್ ಸ್ಯಾತ್ ಬಾಧ್ಯತೆ ತದಾ ಧ್ರುವಂ ನಚೈವಂ ಪ್ರಬಲಂ ಮಾನಂ ಪಶ್ಯಾಮೋ ಅಥೋ ನ ಬಾಧ್ಯತೆ. ಇದಕ್ಕೆ ಅವರು ಮೊದಲನೇ ಒಂದು ಸ್ಟೇಟ್ಮೆಂಟ್ ಕೊಡೋದೇನಂತಂದ್ರೆ, ಪರೋಕ್ಷ ಅಂತಕ್ಕಂತಹದ್ದು ಅಪರೋಕ್ಷ ಜ್ಞಾನ ಆದ್ಮೇಲೆ ಬಾಧೆ ಒಳಪಡುತ್ತೆ ಅಂತಕ್ಕಂತಹ ಯಾವುದೇ ನಮಗೆ ಪ್ರಮಾಣ ಇಲ್ಲ. ಸೊ ಹಾಗಾಗಿ ಪರೋಕ್ಷ ಜ್ಞಾನ ಅಂತಕ್ಕಂತಹದ್ದು ಮಿಥ್ಯಾ ಜ್ಞಾನ ಅಲ್ಲ ಅಂತಕ್ಕಂತಹದ್ದನ್ನ ಮೊದಲನೆಯ ಒಂದು ವಾಕ್ಯವನ್ನ, ಅಂದ್ರೆ ಮೊದಲನೇ ಒಂದು ವಿಚಾರವನ್ನ ತಿಳಿಸಿದ್ರು. ಪ್ರಬಲವಾಗಿರ್ತಕ್ಕಂಥದ್ದು ಮೊದಲು ಪ್ರಮಾಣ, ಶಾಸ್ತ್ರ ಪ್ರಮಾಣ. ಇನ್ನು ಎರಡನೆಯದಾಗಿ ಧಾರ್ಮಿಕ ವಿಚಾರವನ್ನ ತಗೊಂಡು ಅದು ನೇರವಾಗಿ ಕಾಣದೇ ಇರೋದ್ರಿಂದ, ಸೊ ಹಾಗಾಗಿ ಪರೋಕ್ಷ ಅಂತಕ್ಕಂತಹದ್ದು ಮಿಥ್ಯಾ ಅನ್ನುವಂತಹ ಏನು ಅವನು ಪುನಃ ಪ್ರಶ್ನೆಯನ್ನು ಎತ್ತಿಕೊಂಡ, ಆ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಕ್ಕಂತಹದ್ದು, ಹೀಗೆ ಜೀವನದಲ್ಲಿ ನಾವು ಈ ಪುಣ್ಯ ಕರ್ಮಗಳನ್ನ ಮಾಡಿ ಪುಣ್ಯದ ಸಂಪಾದನೆಯಿಂದ ಸ್ವರ್ಗ ಸುಖವನ್ನ ಏನು ಅನುಭವಿಸ್ತಾನೆ ಅಂತಕ್ಕಂತಹದ್ದು ಇದೆಯೋ ಅದು ನೇರವಾಗಿ ಕಾಣುವಂತಹದ್ದಲ್ಲ, ಅದು ಅನುಭವದಲ್ಲಿ ತಿಳಿಯುವಂತಹದ್ದು. ಈ ಸ್ವರ್ಗದ ಬಗ್ಗೆ ಮಾತನಾಡುವಾಗ ಒಂದಿಷ್ಟು ಇನ್ನೊಂದು ಮುಖದಿಂದ ಅದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡಿದ್ದಿಲ್ಲ ನಾನು. ಯಾರು ಧರ್ಮವನ್ನು ಒಪ್ಪಿಕೊಂಡಿದ್ದಾರೆ ಅವ್ರಿಗೆ ಅಂತಕ್ಕಂಥ ವಾಕ್ಯವನ್ನು ತಗೊಂಡು ಅದನ್ನ ತಿಳಿಸ್ಲಿಕ್ಕೆ ಹೊರಟಿದ್ದೆ. ಆದ್ರೆ ನಾವು ಅದನ್ನ ಇನ್ನೊಂದ್ ಸ್ವಲ್ಪ ನಾವು ಅನುಭವದಿಂದ ನೋಡಿದ್ವಿ ಅಂತಂದ್ರೆ, ಪುಣ್ಯ ಕೆಲಸಗಳನ್ನ ಮಾಡೋದ್ರಿಂದ ಮನುಷ್ಯ ಉತ್ತಮವಾದ ಜೀವನವನ್ನ ಹೇಗೆ ಮಾಡ್ತಾನೆ, ಪಾಪ ಕೆಲಸಗಳನ್ನ ಮಾಡೋದ್ರಿಂದ ಸಾಮಾನ್ಯವಾದ ಜೀವನಕ್ಕೂ ಕೂಡ ಎಷ್ಟೊಂದು ಅಡೆತಡೆಗಳಿದಾವೆ ಅಂತಕ್ಕಂತಹದ್ದನ್ನ ನಾವು ಒಂದಿಷ್ಟು ಜಗತ್ತನ್ನ ನೋಡಿದ್ವಿ ಅಂತಂದ್ರೆ, ನೋಡಿ ಈ ಜಗತ್ತಿನಲ್ಲಿ ಒಂದು ದಿನದ ಜೀವನ ನಿರ್ವಹಣೆಗಾಗಿ ಎಷ್ಟೊಂದು ಕಷ್ಟಪಡೋರು ಕೂಡ ಇದ್ದಾರೆ. ಇನ್ನು ಇದಕ್ಕೆ ಅಪವಾದ ಎನ್ನುವಂತೆ ಇನ್ನು ಕೆಲವೊಬ್ಬರಿದ್ದಾರೆ, ಒಂದು ದಿನದಲ್ಲಿ ನಾವು ಎಷ್ಟು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಖರ್ಚು ಮಾಡಬಹುದು, ಯಾಕಂತಂದ್ರೆ ಅವ್ರಿಗೆ ತಿಂಗಳಿಗೆ ಅಷ್ಟೊಂದು ವರಮಾನ ಬೇಕಂತ. ತಿಂಗಳಿಗೆ ಅಷ್ಟೊಂದು ವರಮಾನ ಇರ್ತಕ್ಕಂಥವ್ರು ದಿನಕ್ಕೆ ಎಷ್ಟನ್ನ ಖರ್ಚು ಮಾಡಬಹುದು ಅಂತಕ್ಕಂತಹ ಜೀವನ ಮತ್ತೆ ಒಂದು ದಿನ ಜೀವನ ಮಾಡ್ಲಿಕ್ಕೆ ಎಷ್ಟು ಭಾವನೆ ಪಡ್ತಕ್ಕಂಥವ್ರು ಕೂಡ ಇದ್ದಾರೆ. ಒಂದು ಮಗು ಯಾವುದೇ ಏನು ಇಲ್ಲ, ಆಗ ತಾನೇ ಹುಟ್ಟಿರ್ತಕ್ಕಂತಹ ಮಗು, ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಉತ್ತಮವಾದ ಒಂದು ಪ್ರೊಟೆಕ್ಟ್ ಕೂಡ ಇಲ್ಲದೆ ಇರ್ತಕ್ಕಂತಹ ಪ್ರಸವ ವೇದನೆ ಆಗ್ತಕ್ಕಂಥದ್ದು ಕೂಡ ಜಗತ್ತಿನಾಗ ನೋಡ್ತೀವಿ. ಮತ್ತೆ ಅತ್ಯಂತ ಪ್ರೊಟೆಕ್ಟ್ ಆಗಿರ್ತಕ್ಕಂತಹ ಈ ಆಧುನಿಕ ಎಲ್ಲ ಮೆಡಿಕಲ್ ಫೆಸಿಲಿಟಿಯಲ್ಲಿ ಅತ್ಯಂತ ಸೆಕ್ಯೂರಿಟಿಯಾಗಿ ಜನಿಸ್ತಕ್ಕಂಥದ್ದನ್ನು ಕೂಡ ನೋಡ್ತೀವಿ. ಸೊ ಇದನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗತಕ್ಕಂತಹದ್ದು, ನೇರವಾಗಿ ಪುಣ್ಯ ಅಂತಕ್ಕಂಥದ್ದು ಗೊತ್ತಾಗದೇ ಇದ್ದಾಗಲೂ ಕೂಡ ಪ್ರತ್ಯಕ್ಷವಾಗಿ ನೋಡಿದಾಗ ಸೊ ಇದರಂತಹದ್ದು ಏನಂತಂದ್ರೆ ಎಷ್ಟು ವೈವಿಧ್ಯಮಯ.
ಪ್ರತಿಯೊಬ್ಬರದು ಜೀವನವನ್ನ, ಒಂದು ಸಂಸಾರವನ್ನ ನೋಡಿದ್ವಿ ಅಂತಂದ್ರೆ ಎಷ್ಟೊಂದು ವೈವಿಧ್ಯಮಯವಾಗಿದೆ. ಸಾಮಾನ್ಯವಾದ ಜೀವನ ಬದುಕಲಿಕ್ಕೆ ಕಷ್ಟಪಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ, ಇನ್ನೂ ಅತ್ಯಂತ ವೈಭವದಿಂದ ಜೀವನ ಮಾಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ. ಎಲ್ಲ ಇದ್ದೂ ಕೂಡ ಇನ್ನು ಮಾನಸಿಕವಾಗಿ ದ್ವಂದ್ವ ಪಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ. ಮತ್ತೆ ಇನ್ನು ಕೆಲವೊಬ್ಬರು ಏನ್ ಇಲ್ಲದೆ ಇದ್ರು ಕೂಡ ಶಾಂತವಾಗಿರ್ತಕ್ಕಂಥದ್ದು, ಸುಖವಾಗಿರ್ತಕ್ಕಂಥವ್ರು ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಇದರ ಹಿಂದ್ಗಡೆಗೆ ಒಂದು ಯಾವುದೋ ಒಂದು ಸೂತ್ರ ಇರ್ಬೇಕು, ಜಡ್ಜ್ಮೆಂಟ್ ಇರಬೇಕು. ಆ ಜಡ್ಜ್ಮೆಂಟ್ ಅನ್ನೇ ನಾವು ಇಲ್ಲಿ ಪುಣ್ಯ ಪಾಪ ಅಂತಕ್ಕಂತಹ ಒಂದು ಅಕೌಂಟ್ ಅಲ್ಲಿ ಕರಿತಕ್ಕಂತಹದ್ದು. ಅವನು ಪುಣ್ಯ ಸಂಪಾದನೆ ಇತ್ತು ಅಂತಂದ್ರೆ ಅವನು ಸಾಮಾನ್ಯವಾದ ಜೀವನ, ತನ್ನ ಉದ್ದೇಶದ ಜೀವನವನ್ನ ಅವನು ನಡೆಸಲಿಕ್ಕೆ ಎಲ್ಲ ಯೋಗ್ಯವಾಗಿರ್ತಕ್ಕಂತಹದ್ದು ಸಿಗ್ತಕ್ಕಂತಹದ್ದು. ಆ ಪುಣ್ಯ ಸಂಪಾದನೆ ಇಲ್ಲದೆ ಇದ್ದಾಗ ಜೀವನ ನಿರ್ವಹಣೆ ಕೂಡ ಕಷ್ಟವಾಗತಕ್ಕಂತಹದ್ದು. ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ಡೈರೆಕ್ಟ್ ಆಗಿ ಧರ್ಮ ಅಂದ್ರೆ ಇದು ಸ್ವರ್ಗದ ಕಲ್ಪನೆ, ಅದು ಇಂಡೈರೆಕ್ಟ್ ಆಗಿದ್ರು ಕೂಡ ಲೌಕಿಕ ಜೀವನವನ್ನ ನೋಡಿದಾಗ ನಮಗೆ ಡೈರೆಕ್ಟ್ ಆಗಿ ಇದಕ್ಕೆ ಉತ್ತರ ಏನು ಅಂತಂದ್ರೆ, ಇದಕ್ಕೆ ಉತ್ತರ ನೇರವಾಗಿ ಉತ್ತರ ಇಲ್ಲ. ಅದಕ್ಕೆ ಉತ್ತರ ಇರ್ತಕ್ಕಂಥದ್ದು ಪುಣ್ಯ ಪಾಪದಿಂದಂತಾನೆ ನಮ್ಮ ಹಿರಿಯರು ಕರ್ಮ ಸಿದ್ಧಾಂತವನ್ನ ಜೋಡಿಸಿದ್ದಾರೆ ಅದಕ್ಕೆ. ಸೊ ಹಾಗಾಗಿ ಹೇಗೆ ಈ ಜಗತ್ತಿನಲ್ಲಿ ನಾವು ಪುಣ್ಯ ಪಾಪವನ್ನ ನೇರವಾಗಿ ನೋಡದೇ ಇದ್ರು ಕೂಡ ಹೆಂಗ ಅದನ್ನ ತಿಳಿತೀವೋ, ಆ ರೀತಿಯಾಗಿ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ನಮಗೆ ನೇರವಾಗಿ ಗೊತ್ತಾಗದೇ ಇದ್ರು ಕೂಡ ಅದನ್ನ ನಾವು ಇದೇ ದೃಷ್ಟಿಕೋನದಿಂದ ಹೆಂಗ ನೋಡ್ಬೇಕು ಅಂತಕ್ಕಂತಹದ್ದನ್ನ ನಾನು ಬೇರೆ ಬೇರೆ ರೀತಿಯಾಗಿ ನೋಡಿದೆ ನಾನು. ಸೊ ಹಾಗಾಗಿ ಪ್ರತ್ಯಕ್ಷವಾಗಿ ಕಾಣಬೇಕು ಅಂತಕ್ಕಂಥದ್ದು ರೂಲ್ ಇಲ್ಲ. ನಮಗೆ ಪರೋಕ್ಷವಾಗಿ ಕಾಣದೆ ಅಂದ್ರೆ ಪ್ರತ್ಯಕ್ಷ ಜ್ಞಾನ ಇಲ್ಲ, ಪ್ರತ್ಯಕ್ಷ ಜ್ಞಾನಕ್ಕೆ ಕಾಣದೆ ಇದನ್ನು ಕೂಡ ನಮಗೆ ಪರೋಕ್ಷವಾಗಿ ಅಂತನೂ ಕೂಡ ನಮಗೆ ಈ ಸ್ವರ್ಗದ ಒಂದು ಎಕ್ಸಾಂಪಲ್ ಕೊಟ್ಟು ಆ ರೀತಿಯಾಗಿ ಕೂಡ ವಾದವನ್ನ ತಳ್ಳಿ ಹಾಕಿದರು. ಇನ್ನು ಮೂರನೇ ವಾದ ಏನಂತಂದ್ರೆ, ಸೊ ಅದು ಅಪರೋಕ್ಷ ಸ್ವಯಂ ನಾವೇ ನಮ್ದೇ ಆಗಿರೋದ್ರಿಂದ, ಅಂದ್ರೆ ನಾವೆಲ್ಲರೂ ಕೂಡ ಅಪರೋಕ್ಷದ ಆತ್ಮವೇ ನಾವಾಗಿರೋದ್ರಿಂದ, ಮತ್ತೆ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ಯಾಕೆ ನಾವು ಡಿಪೆಂಡ್ ಆಗ್ಬೇಕು, ನೇರವಾಗಿ ಯಾಕೆ ನಾವು ಅರಿಬಾರದು ಅಂತಕ್ಕಂತಹದ್ದು ಮತ್ತೊಂದು ಕ್ವಶನ್ ಅನ್ನ ಅವನು ರೈಸ್ ಮಾಡ್ತಾನೆ. ಸೊ ಇದಕ್ಕೆ ಒಂದು ರೀತಿಯಾಗಿ ವಿವೇಕ ಚೂಡಾಮಣಿಯ ಒಂದು ಶ್ಲೋಕದ ಒಂದು ತಾತ್ಪರ್ಯವನ್ನ ಕೊಟ್ಟೆ. ಸೊ ಇನ್ನು ಅದನ್ನ ನಾವು ನೋಡೋದಾದ್ರೆ, ಇನ್ನೊಂದು ದೃಷ್ಟಿಕೋನದಿಂದ ನೋಡೋದಾದ್ರೆ, ಈಗ ನೋಡಿ ನಾವು ಪ್ರಪಂಚದಲ್ಲಿ 99% ಅಂತ ತಗೊಳ್ಳೋಣ. 99% ಈ ಒಂದು ಮನುಷ್ಯನ ಜೀವನವನ್ನ ನೋಡಿದ್ವಿ ಅಂತಂದ್ರೆ, ಸೊ ಅವನಿಗೆ ಕಣ್ಣು, ಕಿವಿ, ಮೂಗು, ಸೊ ಎಲ್ಲ ಜ್ಞಾನ ಇದ್ದಾಗಲೂ ಕೂಡ ಮಗು ನೇರವಾಗಿ ಏನನ್ನ ತಿಳಿದಿಲ್ಲ. ಅದಕ್ಕೆ ಗ್ರಹಿಸುವಂತಹ ಆ ಸ್ವಭಾವ ಎಲ್ಲ ಇದ್ದಾಗಲೂ ಕೂಡ ಅದು ಪರೋಕ್ಷದಿಂದನೇ ತಿಳಿತದ. ಯಾವುದನ್ನ ನೇರವಾಗಿ ತಿಳಿದಿಲ್ಲ ಅದು. ಪರೋಕ್ಷವಾಗಿ ಅಂತಂದ್ರೆ ಯಾರಾದರೂ ತಾಯಿನೋ ತಂದೆನೋ, ಸೊ ಸಂಬಂಧಿಕರು, ಸಮಾಜನೋ, ಸೊ ಅದು ಒಂದು ಹಂತಕ್ಕೆ ಬರೋ ತನಕನೂ ಕೂಡ ಪರೋಕ್ಷ ಜ್ಞಾನನೂ ಬೇಕಾಗತ್ತೆ. ಅಂದ್ರೆ ಇದರಿಂದ ನೋಡಕ್ಕೆ, ಇದರಿಂದ ಏನ್ ಅರ್ಥ ಮಾಡ್ಕೋಬೇಕಂತಂದ್ರೆ, ಸೊ ಇದರ ಜನನದ ಒಂದು ಗತಿನೇ ಹೀಗಿದೆ ಅಂತಕ್ಕಂಥದ್ದು ನೇರವಾಗಿ ನಮಗ್ ನಾವು ತಿಳ್ಕೊಳಕ್ ಬರೋದಿಲ್ಲ. ಮೊದಲು ನಮಗೊಬ್ರು ಪರಿಚಯ ಮಾಡಿಸ್ಬೇಕು, ಪರಿಚಯ ಮಾಡಿದ್ದಾದ್ಮೇಲೆ ಅವ್ರ ಪರಿಚಯದಿಂದ ಆಮೇಲೆ ನಮಗ ಅರ್ಥ ಆಗತ್ತೆ. ಅದು ನೀನು ಮಗುಗೊಂದು ಹೆಸರು ಇಡ್ತಾರ, ನೀನು ವಿವೇಕ 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 ಅಂತ ಹೆಸರು ಇಟ್ಟು
ಅದನ್ನ ಕರೆದು ಅದಾದ್ಮೇಲೆ ಅವಾಗ ನಾನು ವಿವೇಕ ಅಂತಕ್ಕಂಥದ್ದು ಅದಕ್ಕೆ ಬರ್ತದೆ ಅದಕ್ಕೆ. ಸೊ ಅದೇ ರೀತಿಯಾಗಿ ಈ ಅಪರೋಕ್ಷ ಸ್ವಯಂ ಇದ್ದಾಗಲೂ ಕೂಡ ಅದು ನಮಗೆ ಈ ಡಿಫೆಕ್ಟ್ ಇರೋದ್ರಿಂದ, ಹ್ಯುಮ್ಯಾನಿಟಿಯಲ್ಲೇನೆ ಆ ಡಿಫೆಕ್ಟ್ ಇರೋದ್ರಿಂದನೇ. ಸೊ ಇದಕ್ಕೆ ಒಂದಿಷ್ಟು ಲಾಜಿಕ್ ಅದ, ಯಾರು ವಾದ ಮಾಡ್ಬೋದು. ಈಗ ಕೆಲವೊಂದು ಅದಕ್ಕೆ ನಾನು 99% ಅಂತ ಹೇಳಿದೆ. ಒಂದು 1% ಈಗ ಕೆಲವೊಂದು ಚಿಕ್ಕ ಚಿಕ್ಕ ಬಾಲ ಪ್ರತಿಭೆಗಳಂತ ಕರಿತೀವಿ ನಾವು. ನಾನು ಕೆಲವೊಂದು ನೋಡ್ತಾ ಇದ್ದೆ, ಆ 8-9 ವರ್ಷದ ಹುಡುಗಿ ಆ ಎಲ್ಲ ರಾಗಗಳನ್ನ ಆಡ್ತಾಳೆ ಅವಳು. ಅವಳಿಗೆ ಯಾರು ಕಲಿಸ್ಕೊಟ್ಟಿದ್ದಲ್ಲ ಅದು. ಮತ್ತೆ ಇನ್ಯಾರು ನೇರವಾಗಿ ಅಪರೋಕ್ಷ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂತಹ ಮಹನೀಯರು ಕೂಡ ಇದ್ದಾರೆ. ಅವ್ರಿಗೇನು ಶಾಸ್ತ್ರನೂ ಬೇಕಾಗಿಲ್ಲ, ಗುರುನು ಬೇಕಾಗಿಲ್ಲ. ಈಗ ರಮಣ ಮಹರ್ಷಿ ಅಂತವ್ರು, ಅವ್ರಿಗೆ ಗುರುಗಳೇನಿಲ್ಲ, ಶಾಸ್ತ್ರನಿಲ್ಲ, ನೇರವಾಗಿ ಬ್ರಹ್ಮಜ್ಞಾನಿಗಳು. ಆ ಕಾರಣದಿಂದ ಆ 1% ನಾನು ಗಮನದಲ್ಲಿಟ್ಟುಕೊಂಡು ಅಂತಹ 1% ಪಕ್ಕಕ್ಕಿಟ್ರೆ ಉಳಿದ 99% ನಮ್ಗೆ ಯಾವಾಗಲೂ ಕೂಡ ಪರೋಕ್ಷದಿಂದನೇ ನಮಗೆ ಪ್ರಾಪ್ತಿ ಆಗತಕ್ಕಂಥದ್ದು. ಇದು ಇಲ್ಲಿ ಬಿಲ್ಟ್ ಇರ್ತಕ್ಕಂಥದ್ದು. ಈ ಕಾರಣದಿಂದ ಅಪರೋಕ್ಷ ಜ್ಞಾನ ಬೇಕು ಅಂತಂದ್ರೆ, ಅಪರೋಕ್ಷ ಜ್ಞಾನ ಅವನಿಗೆ ಆಗ್ಬೇಕು ಅಂತಂದ್ರೆ ಅವನಿಗೆ ಪರೋಕ್ಷದಿಂದನೇ ಆಗ್ಬೇಕು ಅಂತಕ್ಕಂಥದ್ದು. ಇನ್ನು 4ನೇ ವಾದವನ್ನ ಅವನು ಎತ್ತಿಕೊಂಡಿರ್ತಕ್ಕಂತಹದ್ದು ಏನಂತಂದ್ರೆ, ಸೊ ಶ್ಲೋಕ ನಂಬರ್ 54, 55, 54 ಮಾತಾಡಿದ್ವಿ, ಓದ್ಕೊಂಡು ಹೋಗೋಣಂತ್ರಿ. ಅಪರೋಕ್ಷತ್ವಯೋಗ್ಯಸ್ಯ ನ ಪರೋಕ್ಷಮತಿ ಭ್ರಮಃ ಪರೋಕ್ಷಮಿತ್ಯನುಲ್ಲೇಖಾತ್ ಅರ್ಥಾತ್ ಪರೋಕ್ಷ ಸಂಭವಾತ್. ಸಹಜವಾಗಿ ನಮಗೆ ನೇರವಾಗಿ ಗ್ರಹಿಸಕ್ಕೆ ಸಹಜವಾಗಿ ನಮ್ದು ಇಲ್ಲಿ ಬಿಲ್ಟ್ ಅದು ಡಿಫೆಕ್ಟ್ ಇರೋದ್ರಿಂದನೇ ಪರೋಕ್ಷದಿಂದನೇ ನಾವು ಅಪರೋಕ್ಷವನ್ನ ಗ್ರಹಿಸ್ಲಿಕ್ಕೆ ಯೋಗ್ಯವಾಗಿದ್ವಿ. ಆ ಕಾರಣದಿಂದ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ಮಿಥ್ಯಾ ಜ್ಞಾನವಾಗೋದಿಲ್ಲ. ಇದು ನಾನು ಬ್ರಹ್ಮ ಅಂತಕ್ಕಂಥದ್ದು ನೇರವಾಗಿ ಗ್ರಹಿಸ್ಲಿಕ್ಕೆ ಸ್ವಭಾವತಃ ಇಲ್ಲ. ಅದು ಅದಕ್ಕೆ ಯಾವ್ದೋ 1% ನಾವು ಬಿಟ್ಟು 99% ವಿಚಾರವನ್ನು ಮಾಡಿದ್ವಿ ಅಂತಂದ್ರೆ, ಹಾಗಾಗಿ ನಮಗೆ ನಾನು ಆತ್ಮ ಅಂತಕ್ಕಂಥದ್ದು ನಮಗೆ ಶಾಸ್ತ್ರ ತಿಳಿಸ್ಬೇಕು. ಶಾಸ್ತ್ರ ತಿಳಿಸಿದ ಮೇಲೆ ನಮಗೆ ದೆನ್ ಅಗೇನ್ ನಮಗ ಅವಾಗ ಪರೋಕ್ಷ ಆಗುತ್ತೆ. ಹಾಗಾಗಿ ಪರೋಕ್ಷ ಅಂತಕ್ಕಂಥದ್ದು ಅಪರೋಕ್ಷ ಜ್ಞಾನ ಬಂದ ಮೇಲೆ ಅದು ಮಿಥ್ಯಾ ಜ್ಞಾನವಲ್ಲ ಅಂತಕ್ಕಂಥದ್ದು 3ನೇ ಲಾಜಿಕ್. ಇನ್ನು 4ನೇದೊಂದು ಅವರು ಎತ್ತಿಕೊಂಡಿದ್ದಾರೆ. ಅಂಶಾಗೃಹೀತೆ ಭ್ರಾಂತಿಶ್ಚೇತ್ ಘಟಜ್ಞಾನಂ ಭ್ರಮೋ ಭವೇತ್ ನಿರಂಶಸ್ಯಾಪಿ ಶಾಂಸತ್ವಂ ವ್ಯಾವರ್ತ್ಯಾವಂಶ ವಿಭೇದತಃ. ಅಂಶಗೃಹೀತೆ ಭ್ರಾಂತಿ ಚೇತ್ ಘಟಜ್ಞಾನಂ ಭ್ರಮೋ ಭವೇತ್. ಈಗ ನೇರವಾಗಿ ಪರೋಕ್ಷ ಜ್ಞಾನ ಅಂತಕ್ಕಂತಹದ್ದು ಅಪರೋಕ್ಷ ಜ್ಞಾನ ಆದ್ಮೇಲೆ ಕೂಡ ಎಷ್ಟು ಸತ್ಯ ಅಂತಕ್ಕಂತಹದ್ದನ್ನ ಮತ್ತೊಂದು ದೃಷ್ಟಿಕೋನದಿಂದ ವಿಚಾರವನ್ನ ಮಾಡ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅವನು ಮಿಥ್ಯಾಜ್ಞಾನವನ್ನ, ಅದು ಮಿಥ್ಯಾಜ್ಞಾನ ಅಂತಕ್ಕಂತಹದ್ದು ಅವನು ಯಾಕೆ ಇಟ್ಟುಕೊಂಡಿದ್ದಾನೆ ಅಂತಂದ್ರೆ, ಪರೋಕ್ಷ ಅಂತಕ್ಕಂಥದ್ದು ಅಂಶೀಭಾವ, ಅಪರೋಕ್ಷ ಅಂತಕ್ಕಂಥದ್ದು ಪೂರ್ಣ ಭಾವ. ಹಾಗಾಗಿ ಅದು ಮಿಥ್ಯಾಜ್ಞಾನ ಅಂತಕ್ಕಂತಹದ್ದು ಒಂದು ಪ್ರಸಂಗ ಬರುತ್ತೆ ಅಂತಕ್ಕಂಥದ್ದನ್ನ ತಗೊಂಡು ಅದನ್ನ ಅವ್ರು ಹೇಳಕ್ ಹಚ್ಚಿದ್ದಾರೆ ಅವರು. ಇಲ್ಲಿ 2 ರೀತಿಯಾಗಿರ್ತಕ್ಕಂತಹದ್ದು ಜ್ಞಾನ. ಒಂದು ಘಟಜ್ಞಾನಂ ಭ್ರಮೋ ಭವೇತ್ ಅಂತಾರೆ. ಮೊದಲು ಘಟಜ್ಞಾನ ಭ್ರಮೋ ಭವೇತ್ ಅಂತಕ್ಕಂಥದ್ದು ನೋಡೋಣ. ಅಂದ್ರೆ ನಾವು ಒಂದು ವೇಳೆ ಪರೋಕ್ಷ ಜ್ಞಾನವನ್ನ ನಾವು ಮಿಥ್ಯಾ ಜ್ಞಾನ ಅಂತಂದಿವಿ ಅಂತಂದ್ರೆ ಅದರಿಂದ ಏನ್ ಅನರ್ಥ ಬರುತ್ತಂತಂದ್ರೆ, ಈಗ ನಾವೆಲ್ಲ ಕಣ್ ತೆಗೆದು ನೋಡಿದಾಗ ಒಂದು ಗಡಿಗೆಯನ್ನ ನೋಡ್ತೀವಿ. ಗಡಿಗೆಯನ್ನ ನಾವು ಪ್ರತ್ಯಕ್ಷವಾಗಿ ಕಂಡ ಮೇಲೆ
ಅದಿರ್ತಕ್ಕಂಥದ್ದು ಸತ್ಯವಾಗಿದೆ. ಆದ್ರೆ ಗಡಿಗೆಯನ್ನ ನೋಡುವಾಗ ಏನು ಅಂಶಭಾವ, ಅದರ ಪೂರ್ಣ ಭಾವ ನಮಗೆ ಯಾಕೆ ಗೋಚರ ಆಗಲ್ಲ ಅಂತಂದ್ರೆ, ಆ ಏನಾದ್ರದ್ದು ಮೂಲ ಮಟೀರಿಯಲ್ ಅದಲ್ಲ, ಮಣ್ಣು ಮರೆಯಾಗಿ ಬಿಡ್ತದ. ನಾವು ಮಣ್ಣನ್ನ ಕನ್ಸಿಡರ್ ಮಾಡಿ ಗಡಿಗೆಯನ್ನ ನೋಡೋದಿಲ್ಲ. ಇದು ಸಹಜವಾಗಿರ್ತಕ್ಕಂಥ ಸ್ವಭಾವ ಆಗಿರ್ತಕ್ಕಂಥದ್ದು. ಅದಕ್ಕೆ ಯಾವಾಗಲೂ ಕೂಡ ನಾವು ಮಣ್ಣಿನ ಜೊತೆಗೆ ಗಡಿಗೆಯನ್ನ ನೋಡ್ತಕ್ಕಂಥದ್ದು ಇಲ್ಲ. ಅರ್ಧ ಅಂಶ ಅಂದ್ರೆ ಅದ್ರ ಸ್ವಲ್ಪ ಭಾಗವನ್ನ ನೋಡ್ತೀವಿ, ಅದರ ಪೂರ್ಣ ಭಾಗವನ್ನ ನೋಡೋದಿಲ್ಲ ನಾವು. ಸೊ ಸೇಮ್ ಅದೇ ರೀತಿಯಾಗಿ ಆ ಯಾವುದು ಪರಬ್ರಹ್ಮ ವಸ್ತು ಅಪರೋಕ್ಷ ಏನು ಆ ಆತ್ಮ ಇದೆಯೋ ಅದು ನಿರವಯವ ಅಂತ ಕರೀತಾರ. ನಿರವಯವ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅವಯವಗಳಿಲ್ಲ. ಆದ್ರೆ ಯಾವುದು ವ್ಯಕ್ತವಾಗಿದೆಯೋ, ಶಾಂತವಾಗಿ ಕಾಣಿಸ್ತಾ ಇದೆಯೋ, ಆ ಶಾಂತವಾಗಿ ಕಾಣಿಸ್ತಕ್ಕಂತಹದ್ದು ಕೂಡ ಪೂರ್ಣವಾಗಿರ್ತಕ್ಕಂಥದ್ದೇ, ಅಂಶಭಾಗ ಅಲ್ಲ. ಆದ್ರೆ ನಮಗೆ ಅದನ್ನ ನೋಡಕ್ ಬರದೇ ಇರೋದ್ರಿಂದ ಅದನ್ನ ಅಂಶೀಭಾವ ಅಂತ ತಿಳ್ಕೊಂಡಿದ್ದೀವಿ. ಇವರು ರಾಮಾನುಜಾಚಾರ್ಯರು ಹೇಳಿದರು, ಜೀವ ಅಂತಕ್ಕಂಥದ್ದು ಅಂಶಭಾವ ಅಂತ ಕರೆದ್ರು ಅವರು. ಇರ್ಲಿ, ಅದು ಟಾಪಿಕ್ ಅವ್ರದ್ದು, ಅದು ಸೇರಿ ಬೇರೆ, ಅಲ್ಲಿ ಇಲ್ಲೇನು ವಾದ ಇಲ್ಲ, ಸುಮ್ಮನೆ ತಗೊಂಡೆ ನಾನು. ಸೊ ಯಾವುದು ಈಗ ಘಟವನ್ನು ನೋಡಿದಾಗ, ಗಡಿಗೆಯನ್ನ ನೋಡಿದಾಗ ಅಲ್ಲಿ ಮಣ್ಣು ಮತ್ತೆ ಗಡಿಗೆ ಎರಡು ಒಟ್ಟೊಟ್ಟಿಗಿದಾವೆ ಅಲ್ಲಿ. ಅದೇನು ಅದನ್ನ ಬಿಟ್ಟು ಇಲ್ಲ ಅದು. ಹಾಗೆ ಪರಬ್ರಹ್ಮ ವಸ್ತು ಅಂತಕ್ಕಂತಹದ್ದು ಅದರದ್ದು ಮೂಲ ಸ್ವಭಾವ ಏನದ, ಅದು ಮೂಲ ಸ್ವಭಾವ ಅಂತಂದ್ರೆ ನಾವು 13th ಚಾಪ್ಟರ್ ಅನಾದಿತ್ವ ನಿರ್ಗುಣತ್ವ ಪರಮಾತ್ಮಾಯ ಅವ್ಯಯ ಅಂತ ಒಂದು ಶ್ಲೋಕ ಬರುತ್ತೆ. ಅವನ ಮೂಲ ಸ್ವರೂಪ ಅವ್ಯಯ, ಯಾವುದೇ ಅವಯವಗಳಿಲ್ಲದೆ ಇರ್ತಕ್ಕಂತಹದ್ದು ಅವನ ಮೂಲ ಸ್ವರೂಪ ಅಂತಕ್ಕಂತಹದ್ದು ಗೀತೆ ಮತ್ತು ಉಪನಿಷತ್ತುಗಳು ಬಹಳ ಸ್ಪಷ್ಟವಾಗಿ ಹೇಳ್ತವೆ ನಮಗೆ. ಮತ್ತೆ ಯಾವುದು ಈ ಜಗತ್ತು ಆಗಿ ತೋರ್ತಾ ಇದೆಯೋ, ಯಾವುದನ್ನ ನಾವು ವಿರಾಟ್ ಅಂತ ಕರಿತೀವಿ, ವಿರಾಟ್ ಕೂಡ ಅದು ಪೂರ್ಣನೇ, ಅದು ಅಪೂರ್ಣ ಅಲ್ಲ. ಅದು ಇದೊಂದು ಸ್ವಲ್ಪ ಜಂಪ್ ಆಯ್ತಲ್ಲ ಸಬ್ಜೆಕ್ಟ್ ನಿಮಗೆ. ಯಾಕಂತಂದ್ರೆ ವಿರಾಟ್ ಅಂದ್ರೆ ಏನಂತ ನಮ್ಗಿನ್ನೂ ಪಕ್ಕ ದರ್ಶನ ಆಗಿಲ್ಲ ಅಲ್ವಾ. ಸೊ ಇಷ್ಟನ್ನು ಮಾತಾಡ್ಬೋದು. ಏನಂತಂದ್ರೆ ಯಾವುದು ವ್ಯಕ್ತವಾಗಿದೆಯೋ, ವ್ಯಕ್ತವಾಗಿರ್ತಕ್ಕಂಥದ್ದು ಪರಮಾತ್ಮನ ಉಪಾಧಿ. ಆ ವ್ಯಕ್ತಕ್ಕೆ ಯಾವುದು ಆಧಾರವಾಗಿರ್ತಕ್ಕಂಥದ್ದಿದೆಯೋ ಅದು ನಿರುಪಾಧಿ. ಮತ್ತೆ ಯಾವುದು ಉಪಾಧಿ ಅಂತ ಕಾಣಿಸ್ತೀವಿ, ಉಪಾಧಿ ಅಂತ ಯಾವುದನ್ನ ನಾವು ದೇಶ ಕಾಲಕ್ಕೆ ಬದ್ಧವಾಗಿ ಅದು ಅಪೂರ್ಣ ಅಂತ ಕರೀತೀವೋ, ಆದರೆ ಅದು ಗುಣದಿಂದ, ಅದರದ್ದು ಗುಣ ಅಂದ್ರೆ ಅದರ ಸ್ವರೂಪದಿಂದ ಅದು ಅಪೂರ್ಣ ಅಲ್ಲ, ಅದು ಪೂರ್ಣನೇ. ಸೊ ಹಾಗಾಗಿ ಪರೋಕ್ಷ ಜ್ಞಾನ ಅಂತ ಏನು ಕರಿತೀವಿ, ಅಪರೋಕ್ಷ ಜ್ಞಾನ ಅಂತ ಕರಿತೀವಿ. ಯಾವುದು ಅಪರೋಕ್ಷ ಆತ್ಮಸ್ವರೂಪವು ಅದು ಪರೋಕ್ಷವು ಕೂಡ ಅಂದ್ರೆ ಒಳಗೆ ಮತ್ತು ಹೊರಗಡೆ ಏಕ ತಾನೇ ಒಂದೇ ಇರೋದ್ರಿಂದ ಅಪರೋಕ್ಷ ಜ್ಞಾನ ಆಯ್ತು ಅಂತಂದ್ರೆ ಪರೋಕ್ಷ ಜ್ಞಾನ ಮಿಥ್ಯ ಅಂತಕ್ಕಂಥದ್ದು ಭ್ರಾಂತಿ, ಮಿಥ್ಯ ಜ್ಞಾನ ಅಲ್ಲದು. ಯಾಕಂತಂದ್ರೆ ಯಾವುದು ಪ್ರತ್ಯಕ್ಷವಾಗಿ ಇದೆಯಲ್ವಾ, ನೇರವಾಗಿ ನಮಗೆ ಅನುಭವದಲ್ಲಿ ಇದೆ ಅಲ್ವಾ. ಈಗ ನೋಡಿ, ಸಪೋಸ್ ಸುಮ್ನೆ ಈಗ ನಾನು ಆತ್ಮ, ನೀನು ಆತ್ಮ, ನೀವು ಆತ್ಮ ಅಂತಂದಾಗ ನನ್ನಲ್ಲಿ ನಾನು ಅನುಭವ ಬರ್ತಕ್ಕಂಥದ್ದು ಅಪರೋಕ್ಷ ಜ್ಞಾನ ಆಗ್ತದೆ, ಮತ್ತೆ ನಿಮ್ಮಲ್ಲಿ ಕಾಣತಕ್ಕಂಥದ್ದು ನನಗೆ ಪರೋಕ್ಷ ಜ್ಞಾನ ಆಗ್ತದೆ. ಯಾಕಂತಂದ್ರೆ ನಾವು ದೇಹದ ಉಪಾಧಿಯಿಂದ ಮಾತನಾಡಿದಾಗಲೂ ಕೂಡ ಅಲ್ಲಿ ಪೂರ್ಣನೇ ಅದು. ಅದರ ಉಪಾಧಿಗೆ ಅನುಗುಣವಾಗಿ ನಮಗೆ ಬೇರೆ ಬೇರೆ ಕಂಡಾಗಲೂ ಕೂಡ ಅದರದ್ದು ಮೂಲ ಸ್ವರೂಪ ಒಂದು 20 ಗಡಿಗೆ ಇರುವಂತ ಇಟ್ಕೊಳ್ಳಿ, 20 ಗಡಿಗೆಗಳು ಬೇರೆ ಬೇರೆ ಇದ್ದಾಗಿ
ಆ 20 ಗಡಿಗೆಯಲ್ಲಿ ಏಕಾಕಾರವಾಗಿರ್ತಕ್ಕಂತಹದ್ದು ಮಣ್ಣು ಮಾತ್ರ ಒಂದೇ ಇದೆ. ಅದು ಗಡಿಗೆಗೆ ಬಣ್ಣ ಆಕಾರಗಳನ್ನು ಬೇರೆ ಬೇರೆ ಮಾಡಿರ್ಬೋದು ನಾವು, ಅದರಿಂದ ಅದು ಚಿಕ್ಕದು ದೊಡ್ಡದಾಗಿರ್ಬೋದು ಬಿಟ್ರೆ, ಅಂಶಿಭಾವ ಬಿಟ್ರೆ ಅದರ ಪೂರ್ಣ ಸಂಪೂರ್ಣವಾಗಿದೆ ಅದರದ್ದು. ಸೊ ಹಾಗಾಗಿ ಪರೋಕ್ಷ ಅಂತಕ್ಕಂತಹ ಅಂಶೀಭಾವ ಅಂತಕ್ಕಂಥದ್ದು ಕೂಡ ಇಲ್ಲಿ ಹೊಡೆದಾಕಿದ್ರು. ಸೊ ಹಾಗೆ ಇಲ್ಲಿ ಪರೋಕ್ಷ ಭ್ರಾಂತಿ ಅಂತಕ್ಕಂಥದ್ದು ಏನ್ ಇಟ್ಕೊಂಡಿದ್ನೋ ಅದನ್ನ ತೆಗೆದಾಕ್ಲಿಕ್ಕೋಸ್ಕರ ಸಲುವಾಗಿ ಈ 4 ಒಂದು ಶಾಸ್ತ್ರ ಪ್ರಮಾಣ, ಒಂದು ಧರ್ಮ ಪ್ರಮಾಣ, ಮತ್ತೊಂದು ನಮಗೆ ವಸ್ತು ಜ್ಞಾನ ಪ್ರಮಾಣ, ಮತ್ತೊಂದು ಅಂಶಿ ಅವಯವ ಮತ್ತು ನಿರವಯವ, ಈ ಪ್ರಮಾಣಗಳಿಂದ, ಈ ಒಂದು ಅನುಭವದಿಂದ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ಮಿಥ್ಯಾ ಜ್ಞಾನ ಅಲ್ಲ. ಮುಂದೆ ಹೇಳ್ತಾರೆ ಅವರು, ತುಂಬಾ ಚೆನ್ನಾಗಿದೆ ಇಲ್ಲಿ. ಈ ಅಸತ್ವಾಂಶೋ ನಿವರ್ತೇತ ಪರೋಕ್ಷ ಜ್ಞಾನತಃ ತಥಾ ಅಭಾನಾಂಶ ನಿವೃತ್ತಿ ಸ್ಯಾತ್ ಅಪರೋಕ್ಷ ಧಿಯ ಕೃತ. ಎರಡರಿಂದ, ಈಗ ಪರೋಕ್ಷ ಜ್ಞಾನದಿಂದ ಮತ್ತು ಅಪರೋಕ್ಷ ಜ್ಞಾನದಿಂದ ಏನು ಅಂದ್ರೆ ಎರಡು ಸತ್ಯ ಅಂತಕ್ಕಂಥದ್ದನ್ನ ಹೇಳಕ್ಕೋಸ್ಕರ ಸಲುವಾಗಿ ಅಸತ್ವಾಂಶೋ ನಿವರ್ತೇತ ಪರೋಕ್ಷ ಜ್ಞಾನ ತಥಾ ಅಂತಂತಾರೆ ಅವರು. ಅಂದ್ರೆ ಪರೋಕ್ಷ ಜ್ಞಾನದಿಂದ ಯಾವುದು ಅವನು ಬ್ರಹ್ಮ ಇಲ್ಲ ಅಂತ ಹೇಳಿದ್ನು, ಆ ಪರೋಕ್ಷ ಜ್ಞಾನದಿಂದ ಬ್ರಹ್ಮ ಇಲ್ಲ ಅಂತಕ್ಕಂತಹ ಆ ಒಂದು ದೋಷ ಹೊರಟೋಗುತ್ತೆ. ಮತ್ತೆ ಅಪರೋಕ್ಷ ಜ್ಞಾನದಿಂದ ಅವನು ತೋರ್ಲಿಲ್ಲ, 2 ವಾಕ್ಯಗಳು, ಒಂದು ಇಲ್ಲ ಮತ್ತೊಂದು ತೋರ್ಲಿಲ್ಲ ಅಂತ. ಸೊ ತೋರ್ಲಿಲ್ಲ ಅಂತಕ್ಕಂಥದ್ದು ವಿಕ್ಷೇಪ, ಅಂದ್ರೆ ಇಲ್ಲ ಅಂತಕ್ಕಂಥದ್ದು ಆವರಣ. ಸೊ ನಮಗೆ ಪರೋಕ್ಷ ಜ್ಞಾನದಿಂದ ವಿಕ್ಷೇಪ ಮಿಥ್ಯಾ ಜ್ಞಾನವಾಗುತ್ತೆ, ಅಪರೋಕ್ಷ ಜ್ಞಾನದಿಂದ ಆವರಣ ನಿವಾರಣೆ ಆಗುತ್ತೆ, ಆವರಣ ಮಿಥ್ಯಾ ಜ್ಞಾನವಾಗುತ್ತೆ. ಸೊ ಹಾಗಾಗಿ ಪರೋಕ್ಷ ಅಪರೋಕ್ಷ ಅಂತಕ್ಕಂಥದ್ದು ಎರಡೂ ಕೂಡ ಬ್ರಹ್ಮಜ್ಞಾನ ಅಲ್ಲ, ಇವೆರಡೂ ಸತ್ಯನೇ. ಅಪರೋಕ್ಷ ಬಂದ್ಮೇಲೆ ಪರೋಕ್ಷ ಅಂತಕ್ಕಂಥದ್ದು ಮಿಥ್ಯಾಜ್ಞಾನ ಅಲ್ಲ, ಎರಡು ಸಮಾನವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಇದು ಮುಂದೆ ನಮಗೆ ನಾವು ಶಾಸ್ತ್ರವನ್ನ ಅರ್ಥ ಮಾಡಿಕೊಳ್ಬೇಕಂತಂದ್ರೆ ಪರೋಕ್ಷ ಜ್ಞಾನದಿಂದನೇ ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು. ಇದನ್ನ ತುಂಬಾ ವಿಚಾರಿಸಲಿಕ್ಕೋಸ್ಕರ ಸಲುವಾಗಿ ಒಂದೇ ಪ್ರಸಂಗವನ್ನ ತಗೊಳ್ತಾರೆ ಅವರು. ಸೊ ಹಾಗಾಗಿ ಈಗ ನಮಗೆ ಈ ಉಪನ್ಯಾಸಕ್ಕೆ ಅನುಗುಣವಾಗಿ ಮಾತನಾಡೋದಾದ್ರೆ, ಪರೋಕ್ಷ ಜ್ಞಾನದಿಂದ ಬ್ರಹ್ಮ ಇಲ್ಲ ಅಂತಕ್ಕಂತಹ ಅಂಶ ಹೊರಟೋಗುತ್ತೆ, ಅಪರೋಕ್ಷ ಜ್ಞಾನದಿಂದ ಬ್ರಹ್ಮ ತೋರ್ಲಿಲ್ಲ ಅಂತಕ್ಕಂತಹ ಅಂಶ ಹೊರಟೋಗುತ್ತೆ. ಸೊ ಹಾಗಾಗಿ ಪರೋಕ್ಷ ಮತ್ತು ಅಪರೋಕ್ಷ ಈ ಜ್ಞಾನದಿಂದ ನಮಗೆ ಈ ಆವರಣ ಮತ್ತು ವಿಕ್ಷೇಪ ಅಂತಕ್ಕಂತಹ ಎರಡೂ ಮಿಥ್ಯಾ ಜ್ಞಾನಗಳು ಹೊರಟೋಗ್ತವೆ. ಇದನ್ನ ಅವರು ಅಸತ್ವಾಂಶೋ ನಿವರ್ತೇತ ಪರೋಕ್ಷ ಅಂದ್ರೆ ಅಸತ್ವಾಂಶ ಅಂದ್ರೆ ಅಸತ್ವಾಗಿರ್ತಕ್ಕಂಥದ್ದು. ಯಾವುದು ಅಸತ್ವಾಗಿರ್ತಕ್ಕಂಥದ್ದು? ಯಾವುದು? ಸೊ ಬ್ರಹ್ಮ ಇಲ್ಲ ಅಂತ ಹೇಳ್ತಾ ಇದ್ನು, ಆ ಬ್ರಹ್ಮ ಇರ್ತಕ್ಕಂಥದ್ದು ವಿಕ್ಷೇಪದ ಏನು ಜ್ಞಾನ ಇದೆಯೋ ಆ ವಿಕ್ಷೇಪದ ಜ್ಞಾನ ಬ್ರಹ್ಮ ಇದೆ, ಅಸ್ಥಿ ಬ್ರಹ್ಮ ಅಂತ. ಅಸ್ಥಿ ಬ್ರಹ್ಮ ಅಂತಕ್ಕಂಥದ್ದು ಪರೋಕ್ಷ ಜ್ಞಾನ, ಅಯಂ ಅಸ್ಥಿ ಅಂತ ಅಯಂ ಬ್ರಹ್ಮ ಅಂತಕ್ಕಂಥದ್ದು ಅಪರೋಕ್ಷ ಜ್ಞಾನ. ಬ್ರಹ್ಮ ಇದೆ ಅಂತಕ್ಕಂಥದ್ದು ಪರೋಕ್ಷ ಜ್ಞಾನ, ನಾನು ಬ್ರಹ್ಮ ಅಂತಕ್ಕಂಥದ್ದು ಅಪರೋಕ್ಷ ಜ್ಞಾನ. ಮೊದಲು ಅಸ್ಥಿ ಬ್ರಹ್ಮ ಬ್ರಹ್ಮ ಇದೆ ಅಂತಕ್ಕಂಥದ್ರಿಂದ ಏನಾಗುತ್ತೆ ಅಂತಂದ್ರೆ, ಸೊ ದುಃಖ ನಿವಾರಣೆ ಆಗುತ್ತೆ, ಮಿಥ್ಯಾ ನಿವಾರಣೆ ಆಗುತ್ತೆ. ಅಹಂ ಬ್ರಹ್ಮ ಅನ್ನೋದ್ರಿಂದ ಸೊ ಆತ್ಮ ತೃಪ್ತಿ ಸಿಗುತ್ತೆ. ಇದಕ್ಕೆ ಅವರು ಮತ್ತೆ ಪುನಃ ಮತ್ತೆ ಆ ದಶಮೋನ್ಯಾಯವನ್ನು ತಗೊಳ್ತಾರೆ.
ದಶಮೋ ಅಸ್ತಿತ್ವ ವಿಭ್ರಾಂತಂ ಪರೋಕ್ಷ ಜ್ಞಾನಮೀಕ್ಷತೆ ಬ್ರಹ್ಮಾಸ್ತಿತ್ಯಪಿ ತದ್ವತ್ ಸ್ಯಾತ್ ಅಜ್ಞಾನಾವರಣ ಸಮಂ. ಅಜ್ಞಾನ ಮತ್ತು ಆವರಣ ಎರಡೂ ಕೂಡ ಈ ಎರಡು ಪರೋಕ್ಷ ಮತ್ತು ಅಪರೋಕ್ಷಕ್ಕೆ ಸಮಾನವಾಗಿರ್ತಕ್ಕಂಥವು. ಹೇಗೆ ಹತ್ತನೇವನು ದಶಮೋ ನ್ಯಾಯ, ಹತ್ತನೇವನು ಇದಾನೆ, ಹತ್ತನೇವನು ಇಲ್ಲ ಅಂತ ಹೇಳ್ಕೊಂಡವನು ಅಳತೆ ಇದ್ನಲ್ವಾ. ಹಾಗಾಗಿ ಹತ್ತನೇವನು ಇದಾನೆ ಅಂತಕ್ಕಂಥದ್ದು, ಹತ್ತನೇವನು ಇನ್ನ ನೋಡಿಲ್ಲ ಅವನು, ಬಟ್ ಆದ್ರೆ ಹತ್ತನೇವನು ಇದಾನೆ ಅಂತಕ್ಕಂತಹದ್ದು ಆಪ್ತವಾಕ್ಯ. ಸೊ ಅದು ಸತ್ಯ, ಅದು ಮಿಥ್ಯೆ ಅಲ್ಲ ಅದು. ಯಾಕಂದ್ರೆ ಅವನೇನು ಸುಳ್ಳು ಹೇಳಿಲ್ಲ, ಸಮಾಧಾನ ಮಾಡಲಿಲ್ಲ ಅಲ್ಲಿ. ಅವನಿಗೆ ಅದು ಜ್ಞಾನ ಇದೆ, ಬಟ್ ಇವನಿಗೆ ಆ ಜ್ಞಾನ ಇಲ್ಲ. ಆ ದಶಮೋನ್ಯಾಯದಲ್ಲಿ ಯಾವನು ಇದನೋ ಅವನಿಗೆ ಆ ಜ್ಞಾನ ಇಲ್ಲ. ಅದಕ್ಕೆ ಅವನಾದ್ರೆ ಯಾರು ಆಪ್ತವಾಕ್ಯ ವಚನಕಾರ ಇದನೋ ಅವನಿಗೆ ಜ್ಞಾನ ಇದೆ ಅವನಿಗೆ. ಸೊ ಹಾಗಾಗಿ ಹತ್ತನೇವನು ಇದಾನೆ ಅಂತಕ್ಕಂಥದ್ದು ಪರೋಕ್ಷ ಜ್ಞಾನ. ಮತ್ತೆ ನೀನೇ ಹತ್ತನೇವನು ಅಂತ ಯಾವಾಗ ಅವನನ್ನ ಪಾಯಿಂಟ್ ಔಟ್ ಮಾಡ್ತಾನೆ, ಇಟ್ ಎ ಅಪರೋಕ್ಷ ಜ್ಞಾನ. ಸೊ ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ನಮ್ಗೆ ವಿಕ್ಷೇಪ ಅಂಶವನ್ನ ತೆಗೆದುಹಾಕಿದ್ರೆ, ಅಪರೋಕ್ಷ ಅಂತಕ್ಕಂಥದ್ದು ಆವರಣ ಅಂತಕ್ಕಂಥ ತೆಗೆದಾಗ್ತದೆ. ಹಾಗಾಗಿ ಈ ಆವರಣ ಮತ್ತು ಅಜ್ಞಾನ ಮತ್ತು ಆವರಣ ಈ ಎರಡೂ ಕೂಡ. ಸೊ ಇಲ್ಲಿ ಇನ್ನೊಂದು ಬೆಳೆಸಿದ್ದಾರೆ. ಆವರಣದಿಂದ ನಮಗೆ ಪರೋಕ್ಷ ಜ್ಞಾನದಿಂದ ಆವರಣ ಹೊರಟೋಗುತ್ತೆ, ಅಪರೋಕ್ಷ ಜ್ಞಾನದಿಂದ ಅಜ್ಞಾನ ನಾಶವಾಗುತ್ತೆ. ಹಾಗಾಗಿ ಎರಡು ಪರೋಕ್ಷ ಅಪರೋಕ್ಷ ಅಜ್ಞಾನ ಮತ್ತು ಆವರಣ ಕಳಲಿಕ್ಕೆ ಸಮಾನವಾಗಿದ್ದಾವೆ ಅಂತ ಹೇಳಿದ್ರು ಅವರು. ಸೊ ಇಲ್ಲಿಗೆ ಈ ಶಾಸ್ತ್ರದ್ದು ಈ ಪರೋಕ್ಷ ಅಂತಕ್ಕಂಥದ್ರದ್ದು ಒಂದು ಘಟ್ಟ ಮುಟ್ಟು. ಇದರಲ್ಲಿ ಏನಾದರೂ ಡೌಟ್ಸ್ ಬಂದ್ರೆ ಏನಾದರೂ ಏನಂತಂದ್ರೆ ಕೇಳ್ಬೋದು. ಒಂದು ಫ್ಯೂ ಸೆಕೆಂಡ್ಸ್ ಟೈಮ್ಸ್ ಏನಾರ ಇದ್ರೆ, ಕನ್ಫ್ಯೂಷನ್ ಇದ್ರೆ. 1, 2, 3, 4 ಹೇಳಿದ್ರಲ್ಲ, ಅದೊಂದು ಸರಿ ಹೇಳಿ ಸರ್. ಓಕೆ, ಸಾರಿ. ಮೊದಲನೇದು ಪ್ರಮಾಣ ಹೇಳಿದೆ. ಅವನು ಆರೋಪ ಎತ್ಕೊಂಡಿದ್ನಲ್ಲ ಪರೋಕ್ಷ ಜ್ಞಾನ ಮಿಥ್ಯೆ ಅಂತಕ್ಕಂತಹದ್ದು. ಅದಕ್ಕೆ ನಾವು ಪರೋಕ್ಷ ಜ್ಞಾನ ಮಿಥ್ಯೆ ಅಂತಕ್ಕಂತಹದ್ದು ಯಾವುದೇ ಶ್ರುತಿ ಮತ್ತು ಸ್ಮೃತಿ ವಾಕ್ಯಗಳಲ್ಲಿ ಇಲ್ವೇ ಇಲ್ಲ. ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಬಂದ್ಮೇಲೆ ಮಿಥ್ಯೆ ಆಗತಕ್ಕಂತ ಅನ್ನುವಂತಹ ವಾಕ್ಯ ಎಲ್ಲಿ ಇಲ್ಲ. ಸೊ ಶಾಸ್ತ್ರದಿಂದ ಬ್ರಹ್ಮ ಅಸ್ತಿ ಇತಿ ಅಂತಕ್ಕಂಥದ್ರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬ್ರಹ್ಮ ನಾಸ್ತಿ ಅಂತಕ್ಕಂಥದ್ದು ನಾವು ಎಲ್ಲಿ ಯಾವುದೇ ಉಪನಿಷತ್ತಿನಲ್ಲಿ ಕೇಳಿಲ್ಲ ಅಂತ ಮೊದಲನೇದು. ಇನ್ನು ಎರಡನೇದು, ಅದಕ್ಕೆ ಧರ್ಮದ ಎಕ್ಸಾಂಪಲ್ ಕೊಟ್ರು. ಅಂದ್ರೆ ಹೆಂಗ ಒಬ್ಬ ವ್ಯಕ್ತಿ, ನಾವೆಲ್ಲರೂ ಕೂಡ ಸ್ವರ್ಗ ಅಂತಕ್ಕಂಥದ್ದನ್ನ ಅಂದ್ರೆ ಅವನು ಪ್ರಶ್ನೆ ಏನಂತಂದ್ರೆ, ನಮಗದು ನೇರವಾಗಿ ಕಾಣದೇ ಇಲ್ಲಲ್ವಾ, ಪರೋಕ್ಷವಾಗಿ ಅಂದ್ರೆ ಪ್ರತ್ಯಕ್ಷವಾಗಿ ಕಾಣದಿಲ್ಲಲ್ವಾ ಅಂತಕ್ಕಂಥ ವಾಕ್ಯಕ್ಕೆ ಅವನು ಹೇಳಿರ್ತಕ್ಕಂಥದ್ದು ಏನಂತಂದ್ರೆ, ನಾವು ಸ್ವರ್ಗನ ಕೂಡ ನಾವು ಯಾರು ನೋಡೇ ಇಲ್ಲ. ಅಂದ್ರೆ ನೇರವಾಗಿ ನಮಗೆ ಅದು ಅನುಭವದಲ್ಲಿ ಇಲ್ಲದೇ ಇದ್ರು ಕೂಡ, ಆದ್ರೆ ನಾವು ಸತ್ಯವಾಗಿ ಆ ಪುಣ್ಯ ಪಾಪವನ್ನು ನಂಬಿಕೊಂಡು, ಮತ್ತೆ ಪುಣ್ಯ ಪಾಪದಿಂದನೇ ಈ ಜಗತ್ತಿನ ಏನು ಒಂದು ವೈರುಧ್ಯತೆ ಇದೆಯೋ, ಅಂದ್ರೆ ಮೇಲು ಕೀಳು ಅಂತಕ್ಕಂಥದ್ದು ಏನಿದೆಯೋ, ಇದರಿಂದ ನೋಡಿದಾಗ ನಮಗೆ ನೇರವಾಗಿ ಅಲ್ಲದೆ ಇದನ್ನು ಕೂಡ ಸೊ ಇಂಡೈರೆಕ್ಟ್ ಆಗಿ ನಮಗೆ ಅದರದ್ದು ಪ್ರಭಾವ ಕಾಣಿಸ್ತಾ ಇದೆ. ಹಾಗಾಗಿ ಸ್ವರ್ಗ ಅಂತಕ್ಕಂಥದ್ದು, ಪುಣ್ಯ ಅಂತಕ್ಕಂಥದ್ದು ಎಷ್ಟು ಸತ್ಯನೋ ಹಾಗೆ ಪರೋಕ್ಷ ಅಂತಕ್ಕಂಥದ್ದು ನೇರವಾಗಿ ಗೋಚರ ಆಗದಿದ್ದನ್ನು ಕೂಡ ಅಷ್ಟೇ ಸತ್ಯ ಅಂತ ಎರಡನೇದು ಹೇಳಿದ್ರು ಅವರು. ಇನ್ನು ಮೂರನೇದು ಡಿಫೆಕ್ಟ್ ಏನಂತಂದ್ರೆ, ಮತ್ತೆ ಅದು ಅಪರೋಕ್ಷ ಆಗಿತ್ತಂದ್ರೆ ಯಾಕೆ ಕಾಣದಿಲ್ಲ ಅಂತಕ್ಕಂಥದ್ದು ಒಂದು ಮೂರನೇ ಪ್ರಶ್ನೆ. ಸೊ ಅದಕ್ಕೆ ಅವರು ಕೊಡ್ತಕ್ಕಂಥದ್ದು ಏನಂತಂದ್ರೆ, ಸೊ ಇದು ಸಹಜವಾಗಿ ಮನುಷ್ಯನಿಗಿರ್ತಕ್ಕಂಥದ್ದು, ಎಲ್ಲರಿಗಿರ್ತಕ್ಕಂಥದ್ದು. ನಮಗೆ ಮಗುವಾಗಿರುವಾಗ್ಲಿಂದನೂ ಕೂಡ ನಮಗೆ ಎಲ್ಲವನ್ನ ಒಬ್ಬ ಪರೋಕ್ಷವಾಗಿ ತಿಳಿಸ್ಕೊಡಲೇಬೇಕು. ನಮ್ಗೆ ಯಾರಿಗೂ ಕೂಡ
ನಾವು ನಮಗೆ ಜೀವಂತನೇ ನಮಗೆ ಅಭಿಮಾನ ಇದೆ ಬಿಟ್ರೆ ನಾನು ಆತ್ಮ ಅಂತಕ್ಕಂಥದ್ದಿಲ್ಲ. ಅದಕ್ಕೆ ನೀನು ಆತ್ಮಸ್ವರೂಪ ಅಂತಕ್ಕಂಥದ್ದು ನಮಗೆ ಪರೋಕ್ಷ ಜ್ಞಾನವೇ ತಿಳಿಸಿಕೊಡ್ತಕ್ಕಂಥದ್ದು. ಇದು ಸಹಜವಾಗಿ ಇರ್ತಕ್ಕಂಥ ಡಿಫೆಕ್ಟ್ ಅನ್ನ ಅವರು 3ನೇ ವಾದದಲ್ಲಿ ತೋರಿಸಿದ್ರು. ಇನ್ನು 4ನೇ ವಾದದಲ್ಲಿ ಒಂದು ಪ್ರತ್ಯಕ್ಷವಾಗಿ ತೋರಿಸಿದ್ರು. ಒಂದು ಗಡಿಗೆಯನ್ನು ಎಕ್ಸಾಂಪಲ್ ಕೊಟ್ಬಿಟ್ಟು, ಹೇಗೆ ಒಂದು ಗಡಿಗೆಯನ್ನ ನೋಡುವಾಗ ನಾವು ಅದರ ಅಂಶ ಭಾಗವನ್ನು ನೋಡ್ತೀವಿ, ಅದರ ಪೂರ್ಣ ಭಾಗವನ್ನು ನೋಡೋದಿಲ್ಲ. ಗಡಿಗೆ ಅಂತ ಹೇಳಿದಾಗ ನಮಗೆ ಇನ್ಕ್ಲೂಡಿಂಗ್ ಮಣ್ಣಿನ ಜ್ಞಾನ ಬರೋದಿಲ್ಲ. ನಮಗೆ ಗಡಿಗೆಯ ಜ್ಞಾನ ಬರ್ತದ, ಮಣ್ಣಿನ ದೃಷ್ಟಿಯಿಂದ ಚಿಕ್ಕದೂ ಅಲ್ಲ ದೊಡ್ಡದೂ ಅಲ್ಲ, ಕಲರ್ನಿಲ್ಲ ಅದಕ್ಕ. ಗಡಿಗೆ ಅದರಿಂದಿದೆ. ಗಡಿಗೆ ಜ್ಞಾನದಿಂದ ತೋರಿದಾಗಲೂ ಕೂಡ ಅದರಲ್ಲಿರ್ತಕ್ಕಂಥದ್ದು ಯಾವುದು ಮೂಲ ವಸ್ತು ಇದೆಯೋ ಅದು ಪರಿಪೂರ್ಣವಾಗಿದೆ. ಅದಕ್ಕ ನಾವು ಬ್ರಹ್ಮ ಅಂತಕ್ಕಂಥದ್ದು ನಿರವಯವಾಗಿರ್ತಕ್ಕಂಥದ್ದು. ಸೊ ಬ್ರಹ್ಮನಿಂದ ಯಾವುದು ವ್ಯಕ್ತವಾಗಿರ್ತಕ್ಕಂಥದ್ದಿದೆಯೋ, ಗೋಚರವಾಗಿರ್ತಕ್ಕಂಥದ್ದು ಯಾವುದು ಇದೆಯೋ ಅದು ನಮಗೆ ದೇಶಕಾಲದ ನಿಮಿತ್ತವಾಗಿ ನಮಗೆ ಅಂಶಿ ಭಾಗವಾಗಿ ಕಾಣಿಸ್ತದೆ ಬಿಟ್ರೆ ಅದರ ಸ್ವರೂಪತಃ ಅದು ಪರಿಪೂರ್ಣವಾಗಿರ್ತಕ್ಕಂಥದ್ದು. ಹಾಗೇನಾದ್ರೂ ನಾವು ಪರೋಕ್ಷ ಜ್ಞಾನವನ್ನ ಮಿಥ್ಯಾ ಜ್ಞಾನ ಅಂತ ಹೇಳಿದ್ವಿ ಅಂತಂದ್ರೆ ಗಡಿಗೆಯನ್ನು ಕೂಡ ನಾವು ಮಿಥ್ಯಾ ಅಂತ ಅನ್ಬೇಕಾಗತ್ತೆ ಅಂತಕ್ಕಂಥದ್ದು 4ನೇ ವಾದ. ಥ್ಯಾಂಕ್ ಯು ಸರ್. ಈಗ ಅವನು ಪೂರ್ವ ಪಕ್ಷಿ ಮಾಡಿಕೊಂಡ. ಈಗ ಅವನು ಮತ್ತೆ ದೆನ್ ಅಗೇನ್ ಇನ್ನೊಂದು ಪ್ರಶ್ನೆಯನ್ನು ಎತ್ತಿಕೊಳ್ತಾನೆ. ಅದು ಏನ್ ಪ್ರಶ್ನೆ ಅಂತಂದ್ರೆ, ಒಂದು ಪ್ರಶ್ನೆ ಏನಂತಂದ್ರೆ ಯಾವುದು ಈ ಮಹಾವಾಕ್ಯ ಅಂತ ಹೇಳಿದ್ರಿ, ಪರೋಕ್ಷ ಜ್ಞಾನ ಅಂತ ಹೇಳಿದ್ರಿ. ಪರೋಕ್ಷ ಜ್ಞಾನಕ್ಕೆ ನಾವು ಎಕ್ಸಾಂಪಲ್ ಕೊಡ್ತಕ್ಕಂಥದ್ದು ಸಾಮಾನ್ಯವಾಗಿ ಈ ಮಹಾವಾಕ್ಯಗಳನ್ನ ಎಕ್ಸಾಂಪಲ್ ಕೊಡ್ತೀವಿ. ಈ ಮಹಾವಾಕ್ಯಗಳೇ ಪರೋಕ್ಷ ಜ್ಞಾನವನ್ನ ಕೊಡ್ತಕ್ಕಂಥದ್ದು. ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ವಾಕ್ಯ. ಈ ಏನು ವಾಕ್ಯಗಳಿದೆವೋ ಈ ವಾಕ್ಯಗಳನ್ನ ರೈಸ್ ಮಾಡ್ತಾ ಇದ್ದೇನೆ ಕ್ವಶನ್. ಹಾಗಿತ್ತಂದ್ರೆ ನಾವು ಪರೋಕ್ಷ ಅಂತಂದ್ರೆ ಯಾವುದು ವಾಕ್ಯ, ಯಾವ ವಾಕ್ಯದಿಂದ ನಮಗೆ ಈ ಅಪರೋಕ್ಷ ಜ್ಞಾನವಾಗತ್ತೆ, ಎಂತ ವಾಕ್ಯವನ್ನ ನಾವು ಉಪಾಸನೆ ಮಾಡಬೇಕು, ಎಂತ ವಾಕ್ಯವನ್ನು ಇರುವಂತಕ್ಕಂಥದ್ದು ಪ್ರಶ್ನೆ. ಆತ್ಮ ಬ್ರಹ್ಮೇತಿ ವಾಕ್ಯಾರ್ಥೇ ವ್ಯಕ್ತಿ ಉಲ್ಲಿಖ್ಯತೆ ಯದ್ವತ್ ದಶಮಃ ತ್ವಂ ಅಸಿ ಇತ್ಯತಃ. ಅಂದ್ರೆ ಇಲ್ಲಿ ಆತ್ಮ ಬ್ರಹ್ಮೇತಿ ವಾಕ್ಯಾರ್ಥೆ ನಿಶೇಷೇಣ ವಿಚಾರಿತೆ ವ್ಯಕ್ತಿ ಉಲ್ಲಿಖ್ಯತೆ ಯದ್ವತ್ ದಶಮಃ ತ್ವಂ ಅಸಿ ಇತ್ಯತಃ. ವ್ಯಕ್ತಿ ಉಲ್ಲಿಖ್ಯತೆ ಯದ್ವತ್ ದಶಮಃ ಅಂದ್ರೆ ನೀನೇ 10ನೇವನು ಅಂತ ಎನ್ನುವಂತಹ ವಾಕ್ಯ ಏನಿದೆಯೋ ಆ ವಾಕ್ಯ, ಸೊ ಅವನು ಆ ದಶಮನ್ಯಾಯದಲ್ಲಿ ಮೊದಲು 10ನೇವನು ಇದಾನೆ ಅಂತಕ್ಕಂಥದ್ದು ಹೇಳಿದ. 10ನೇವನು ಇದಾನೆ ಅಂತಕ್ಕಂತಹ ವಾಕ್ಯವನ್ನ ಪ್ರಚೋದನೆ ಮಾಡತಕ್ಕಂಥದ್ದು ಆತ್ಮ ಬ್ರಹ್ಮೇತಿ ವಾಕ್ಯಾರ್ಥೆ ನಿಶೇಷಣೆ ವಿಚಾರಿತೆ. ಈ ಆತ್ಮ ಪರಮಾತ್ಮನೇ ಸರ್ವವನ್ನ ನಿಯಾಮಕನಾಗಿರ್ತಕ್ಕಂಥವನು ಅಂತಕ್ಕಂತಹ ಒಂದು ವಾಕ್ಯ ನಿಶೇಷಣ ತತ್ತಂತಕ್ಕಂತಹ, ಸುಮ್ಮನೆ ನಿಮಗೆ ಒಂದು ಇದಕ್ಕೋಸ್ಕರವಾಗಿ ಮಾತಾಡ್ತಾ ಇದ್ದೀನಿ. ತತ್ತಂತಕ್ಕಂತಹದ್ದು ಒಂದು ಜ್ಞಾನ ಏನಿದೆಯೋ ಆ ತತ್ತಂತಕ್ಕಂತಹ ಜ್ಞಾನ ನಿಶೇಷಣ ವಿಚಾರಿತೆ, ಅದನ್ನ ಚೆನ್ನಾಗಿ ವಿಚಾರಿಸಿದಾಗ ವ್ಯಕ್ತಿ ಉಲ್ಲಿಖಿತೆ ಯದ್ವತ್ ಅಂದ್ರೆ, ಮತ್ತಿಲ್ಲೊಂದು ಎಕ್ಸಾಂಪಲ್ ತಗೊಂಡ್ರು. ಹೆಂಗ ಒಬ್ಬ ಆಪ್ತ ವಚನಕಾರ ಆ ದಶಮನ್ಯಾಯದಲ್ಲಿ ನೀನೇ 10ನೇವನು ಅಂತಕ್ಕಂತಹದ್ದನ್ನ ಹೇಳಿದ್ರು. ಹೇಳಿದ ತಕ್ಷಣಕ್ಕೆ ಅವನಿಗೆ ಏನಾಯ್ತು ಅಂತಂದ್ರೆ ಅವನಿಗೆ ಅದು ಅವನಿಗೆ ಆ ದುಃಖ ಸಂಪೂರ್ಣವಾಗಿ ನಾನು 10ನೇವನು ಅಂತಕ್ಕಂಥದ್ದು ಕನ್ಫ್ಯೂಸ್ ಇಲ್ಲದಂತೆ ಅವನಿಗೆ ಕ್ಲಿಯರ್ ಆಯ್ತು.
ಸೊ ಅವನಿಗೆ ದುಃಖ ನಿವಾರಣೆ ಆಯಿತು. ಹಾಗಾಗಿ ಈ ನೀನು ಬ್ರಹ್ಮ ಸ್ವರೂಪ ವಾಕ್ಯಗಳನ್ನ, ಸೊ ಅದರಿಂದ ಅಪರೋಕ್ಷ ಜ್ಞಾನ ಅಂತಕ್ಕಂತಹದ್ದು ಆಗತ್ತೆ. ದಶಮಃ ಕ ಇತಿ ಪ್ರಶ್ನೆ ತ್ವಮೇವೇತಿ ನಿರೂಪಿತೆ ಗಣಯಿತ್ವ ಸ್ವೇನ ಸಹ ದಶಮಂ ಸ್ವೇತ್. ಮತ್ತೆ ಅದನ್ನ ಅವರು ದಶಮೋನ್ಯಾಯವನ್ನ ಮತ್ತೆ ಪುನಃ ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ಅದಕ್ಕೆ ಜೋಡಿಸ್ತಾರೆ. ದಶಮಃ ಕ ಇತಿ ಪ್ರಶ್ನೆ ತ್ವಮೇವ ಇತಿ ನಿರೂಪಿತೆ. ಸೊ ತ್ವಮೇವ ಇತಿ ನೀನೇ, ತ್ವಮೇವ ನೀನೇ ಅಂತಕ್ಕಂತಹದ್ದು ಯಾವಾಗ ಅವನು ತಿಳಿತನೋ ಅದನ್ನ ಅವನು ಗಣಯಿತ್ವ ಸ್ವೇನ ಸಹ ಸ್ವಮೇವ ದಶಮಂ ಸ್ಮರೇತ್. ಅವನಿಗೇನ್ ಮಾಡ್ತಾನೆ ಅಂದ್ರೆ ಮೊದಲು ತನ್ನನ್ನ ಬಿಟ್ಟು ಕೌಂಟ್ ಮಾಡ್ತಾ ಇದ್ದ, ಹಾಗಾಗಿ ಅದು 9 ಬರ್ತಾ ಇತ್ತು. ಈಗ ಅವನು ಎಲ್ಲರನ್ನು ನಿಲ್ಲಿಸಿ ಕೌಂಟ್ ಮಾಡಿಕಂತ ಬರ್ತಾನೆ. ಕೌಂಟ್ ಮಾಡಿಕಂತ ಬಂದು 9 ಆದ್ಮೇಲೆ ತಾನು 10ನೇವನು ಅಂತಕ್ಕಂಥದ್ದು ಅವನಿಗೆ ಸ್ಪಷ್ಟವಾಗತ್ತೆ ಅಂತ. ಮೊದಲು ತನ್ನನ್ನ ತನ್ನ ಅಸ್ತಿತ್ವ ತನಗೆ ಗೊತ್ತಿದ್ದಿಲ್ಲ ಅವನಿಗೆ. ಇದು ಸಾಮಾನ್ಯವಾಗಿ ಎಲ್ಲರಲ್ಲಿರ್ತಕ್ಕಂಥ ಡಿಫೆಕ್ಟ್ ಅಂತ ಹೇಳಿದ್ವಲ್ವಾ. ಸೊ ಹಾಗಾಗಿ ನಾನು ದೇಹ, ನಾನು ಇಂದ್ರಿಯ, ನಾನು ಮನಸ್ಸು, ನಾನು ಬುದ್ಧಿ, ನಾನು ಚಿತ್ತ, ನಾನು ಅಹಂಕಾರ, ಇವೆಲ್ಲವೂ ಕೂಡ ಐಡೆಂಟಿಟಿ ಆಗಿರ್ತಕ್ಕಂಥದ್ದು, ನಮ್ಮನ್ನ ನಾವು ಐಡೆಂಟಿಟಿ ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಎಲ್ಲಿವರೆಗೆ ಈ ಐಡೆಂಟಿಟಿ ಒಳಗಡೆ ಇರ್ತೀವಿ, ಸೊ ಅಲ್ಲಿ ತನಕ ನಮಗೆ ಹೆಂಗ ಅವರು ನಾವು 9 ಜನ ಅಂತ ಹೇಳಿಬಿಟ್ಟು ಹೆಂಗ ದುಃಖ ಪಡ್ತಾ ಇದ್ರು, ಅಲ್ಲಿ 9 ಜನ ಇದ್ದಿಲ್ಲ, ಅಜ್ಞಾನ ಇದೆ ಅಷ್ಟೇನೆ. 10 ಜನ ಇದ್ರು ಕೂಡ ತಪ್ಪಾಗಿ 9 ಜನ ಅನ್ಕೊಂಡ್ಬಿಟ್ಟಿದ್ರು. ನಾವು ಕೂಡ ಇಲ್ಲಿ ನಾವು ಆತ್ಮಸ್ವರೂಪರಾಗಿದ್ದನು ಕೂಡ ಆ ಅಜ್ಞಾನದಿಂದ ನಾವು ಇವನ್ನೇ ನಾವು ಅನ್ಕೊಂಡ್ಬಿಟ್ಟಿದ್ವಿ, ದೇಹವೇ ನಾವು ಅನ್ಕೊಂಡ್ಬಿಟ್ಟಿದ್ವಿ, ದೇಹಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಸಂಸಾರವನ್ನ ನಾವು ಅನ್ಕೊಂಡ್ಬಿಟ್ಟಿದ್ವಿ. ಅಲ್ಲಿ ಏನನ್ನಾದ್ರೆ ಇಲ್ಲಿ ದುಃಖ ಆಗತ್ತೆ. ಸೊ ದೇಹಕ್ಕೆ ಏನಾದ್ರೂ ದುಃಖ ಆಗತ್ತೆ, ಇಂದ್ರಿಯಗಳಿಗೆ ಏನಾದ್ರೂ ದುಃಖ ಆಗತ್ತೆ, ಮನಸ್ಸು ಡಿಸ್ಟರ್ಬ್ ಆದ್ರೆ ದುಃಖ ಆಗತ್ತೆ, ಸರಿಯಾಗಿ ವಿಚಾರ ಮಾಡಕ್ ಬರದೇ ಇದ್ದಾಗ ದುಃಖ ಆಗತ್ತೆ, ನೆನಪಿನ ಶಕ್ತಿ ಕಳ್ಕೊಂಡಾಗ ದುಃಖ ಆಗತ್ತೆ. ಎಷ್ಟೊಂದು ದುಃಖಗಳಿದಾವೆ. ತುಂಬಾ ಜನ ಈ ನಡುವೆ ಕೇಳ್ತಕ್ಕಂಥದ್ದು, ಸರ್ ನಮಗೆ ನೆನಪಿನ ಶಕ್ತಿ ಹೋಗ್ಬಿಟ್ಟದ್ರಿ ಅಂತ ಬಹಳ ಜನ ಕೇಳ್ತಕ್ಕಂಥದ್ದು. ಸುಮ್ನೆ ತಮಾಷೆಗೆ ಹೇಳ್ತಾ ಇರ್ತೀನಿ ಅದನ್ನ ನಾನು ಯಾವಾಗ್ಲೂ ಕೂಡ. ಯಾಕೆ ನೆನಪಿನ ಶಕ್ತಿ ನಮ್ಮಲ್ಲಿ ಅದಕ್ಕೋಸ್ಕರ ಟ್ರೀಟ್ಮೆಂಟ್ ಬರ್ತೈತೆ ಕೆಲವೊಬ್ರು. ಯಾಕಿದ್ದೆಲ್ಲ ನೆನಪಿರೋದಿಲ್ಲ, ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಾಗೋದಿಲ್ಲ. ಕೇಳಿ ಎಲ್ಲ ಕ್ಲೀನ್ ಆಗಿ ಇಡ್ತಾರೆ. ಯಾವ ಸ್ಕೂಲಲ್ಲಿ ಓದಿದ್ರಿ, ಏನ್ ಓದಿದ್ರಿ, ಏನ್ ಮಾಡ್ತಾ ಇದ್ರಿ, ಯಾವ್ದ್ರನ್ನ ಎಲ್ಲವನ್ನ ಹೇಳ್ತಾರೆ. ಅದು ನೆನಪೋಗಿಲ್ಲ, ಎಲ್ಲ ನೆನಪಲ್ಲಿದೆ. ಆದ್ರೆ ಪ್ರಾಬ್ಲಮ್ ಏನಂತಂದ್ರೆ, ಇಲ್ರಿ ಅದೆಲ್ಲ ನೆನಪಿದೆ ನನಗೆ, ಅಷ್ಟೇ ನನಗೆ ತುಂಬಾ ಮೆಮೊರಿ ಏನ್ ಕಂಪ್ಲೀಟ್ ಬ್ಲಾಕ್ ಆಗಿಲ್ಲ. ಅದಲ್ರಿ ಚಿಕ್ಕದು, ಈಗ ಸಡನ್ ಆಗಿ ಬೆಳಗ್ಗೆ ಏನ್ ತಿಂಡಿ ತಿಂದಿನಿ ಅಂತ ನೆನಪಿರೋದಿಲ್ಲ, ಏನೋ ಒಂದು ಯಾರೋ ಕೊಟ್ಟಿರ್ತಾರೆ ಇಲ್ಲಿ ಇಟ್ಟಿದ್ದೀನಿ ಅಂತ ನೆನಪಿರಂಗಿಲ್ಲ. ಸೊ ಅದೆಲ್ಲ ನೆನಪಿದೆ ನಮ್ಗೆ, ಇದು ನೆನಪಿಲ್ಲ ಅಂತ ಹೇಳಿ ಸುಮಾರು ಒಂದಿಷ್ಟು ಜನ ಹೇಳ್ತಕ್ಕಂಥದ್ದು. ಸೊ ಇದರಿಂದ ಏನ್ ತೋರಿಸುತ್ತೆ ಅಂತಂದ್ರೆ, ಇದು ಸೈಕಾಲಜಿದು, ಶಾಸ್ತ್ರಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ, ಅಂದ್ರೆ ಅಜ್ಞಾನ ಅಂತಕ್ಕಂಥದ್ದು ಮೂಲದಲ್ಲಿ ಹೆಂಗದ, ಮತ್ತೆ ಅದಾದ್ಮೇಲೆ ಆಗಿರ್ತಕ್ಕಂಥ ಪ್ರಾಬ್ಲಮ್ ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ ನಿಮ್ಗೆ. ಯಾಕೆ ಹಂಗಾಗುತ್ತೆ ಸಾಮಾನ್ಯವಾಗಿ? ಯಾಕಂಗಾಗತ್ತಂದ್ರೆ, ಯಾವಾಗ ನಮಗೆ ಬದುಕಿನಲ್ಲಿ
ಸೊ ಯಾವಾಗ ನಾವು ಉತ್ಸಾಹ ಕಳ್ಕೊಳ್ತೀವಿ, ಆ ಯೋಗದ ಮೈಂಡನ್ನ ಕಳ್ಕೊಂಡ್ ಬಿಡ್ತೀವಿ. ಯಾವಾಗ ನಿರುತ್ಸಾಹ ಬರ್ತದ, ನಿರುತ್ಸಾಹ ಬಂಧುಗಳಿಗೆ ಇವೆಲ್ಲವೂ ಕೂಡ ಅದಕ್ಕೆ ಸಹಜವಾಗಿರ್ತಕ್ಕಂತಹ ಏನು ಸೈಡ್ ಎಫೆಕ್ಟ್ಗಳು ಸಹಜವಾಗಿ. ಅದಕ್ಕೆ ಯಾವಾಗಲೂ ಕೂಡ ಏನಾರೊಂದು ಏಜ್ ಏಜ್ ಮುಖ್ಯ ಅಲ್ಲ ಮನುಷ್ಯನಿಗೆ. ಬದುಕಿನಲ್ಲಿ ಏನಾದ್ರೂ ಒಂದು ಮಾಡ್ಕೊಳ್ತಿರ್ಬೇಕು, ಉತ್ಸಾಹ ಭರಿತನಾಗಿರ್ಬೇಕು. ಯಾವಾಗ ಉತ್ಸಾಹ ಭರಿತರಾಗಿರ್ತೀವಿ ಆವಾಗ ನೀವು ಎಲ್ಲವೂ ಕೂಡ ಆಕ್ಟಿವ್ ಆಗಿರ್ತವೆ. ಯಾವಾಗ ನಮಗೆ ಉತ್ಸಾಹ ಕಳ್ಕೊಂಡ್ ಬಿಡ್ತೀವಿ ಅವಾಗ ಏನಾಗುತ್ತೆ ಅಂತಂದ್ರೆ ಇವೆಲ್ಲ ಸೇರ್ಕೊಂಡ್ಬಿಡ್ತವೆ. ಸೊ ಆ ಕಾರಣದಿಂದ ನಾವು ಜೀವನದಲ್ಲಿ ಒಂದು ಸತ್ಯವನ್ನ ಏನು ಅಂದ್ರೆ ವಯಸ್ಸು ಮುಖ್ಯ ಅಲ್ಲ, ಏನಾದ್ರೂ ಕಲಿಬೇಕು ಅಂತಕ್ಕಂಥದ್ದೊಂದು ಉತ್ಸಾಹ ಇದೆ ನೋಡ್ರಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವೇನ್ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂತಂದ್ರೆ ಸಮಾನವಾಗಿರ್ತಕ್ಕಂಥ ಲೈಫು, ಒಂದು ಎಜುಕೇಶನ್ ತಗೊಳ್ಳೋದು, ಒಂದು ಜಾಬ್ ಮಾಡೋದು, ಮದುವೆ ಮಾಡಿಕೊಳ್ಳೋದು, ಮಕ್ಕಳು ಅವ್ರಿಗೆ ಮ್ಯಾರೇಜ್ ಮಾಡೋದು, ಮುಗಿದ್ಬಿಡ್ತು ಲೈಫ್ ಅಂತ. ಅಷ್ಟು ಲೈಫ್ ಅಲ್ಲ ಅದು, ಅದು ಪಾರ್ಟ್ ಆಫ್ ದಿ ಲೈಫ್. ಅದು ಮುಖ್ಯ ಲೈಫ್ ಏನಂತಂದ್ರೆ ಇಲ್ಲಿ ತಿಳಿಬೇಕಾಗಿರ್ತಕ್ಕಂಥದ್ದು ಇದು ಜಗತ್ತು ಇದು ಎಷ್ಟು ತಿಳಿದ್ರೂ ಕೂಡ ಇನ್ನು ಕಡಿಮೆನೇ ಇದೆ. ಎಷ್ಟು ವೈವಿಧ್ಯಮಯವಾಗಿದೆ. ಈ ವೈವಿಧ್ಯತೆಯಲ್ಲಿ ನೀವು ಮಣ್ಣಿನ ಬಗ್ಗೆ ಅರ್ಥ ಮಾಡ್ತೀರಾ, ಕಲ್ಲಿನ ಬಗ್ಗೆ ಅರ್ಥ ಮಾಡ್ತೀರಾ, ಮರದ ಬಗ್ಗೆ ಅರ್ಥ ಮಾಡ್ತೀರಾ, ಕಬ್ಬಿಣದ ಬಗ್ಗೆ ಅರ್ಥ ಮಾಡ್ತೀರಾ, ನೀರಿನ ಬಗ್ಗೆ ಅರ್ಥ ಮಾಡ್ತೀರಾ. ಇನ್ನು ಹೊರಟಿದ್ವಿ ಅಂತಂದ್ರೆ ಏನು ಇನ್ಸ್ಟ್ರೂಮೆಂಟ್ ಬಗ್ಗೆ, ವಿದ್ಯೆಗಳ ಬಗ್ಗೆ ಎಷ್ಟೊಂದಿದೆ. ಇದನ್ನೇ ಮಾಡ್ಬೇಕಂತಿಲ್ಲ, ಯಾವುದ್ರಾಗಲಾದ್ರೂ ತೊಡಗಿಸಬೇಕು. ಒಂದದ್ರಾಗ ತೊಡಗಿಸ್ಕೊಂಡು ಅಂತಂದ್ರೆ ಆವಾಗ ನಾವು ಉತ್ಸಾಹ ಭರಿತರಾಗಿರ್ತೀವಿ. ಆವಾಗ ಇವೆಲ್ಲವೂ ಕೂಡ ನಾರ್ಮಲ್ ಆಗಿರ್ತಾವ. ಯಾವಾಗ ನಾವು ಉತ್ಸಾಹನ ಕಳ್ಕೊಂಡ್ ಬಿಡ್ತೀವಿ ಆವಾಗ ಎಲ್ಲ ಸಮಸ್ಯೆಗಳು ಬಂದ್ಬಿಡ್ತಾವ. ಸೊ ಹೆಂಗ ನಾವು ಒಂದು ಲೈಫಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಲೈಫನ್ನ ಬಹಳ ಮುಖ್ಯವಾಗಿ ತಗೊಂಡ್ಬಿಟ್ಟಿದ್ವಿ. ಹಾಗಾಗಿ ಆ ದಶಮೋನ್ಯಾಯದಲ್ಲಿ ಅವನೇನ್ ಮಾಡಿದಂತಂದ್ರೆ ಸೊ ತನ್ನನ್ನ ಬಿಟ್ಟು ಬೇರೆಯವ್ರನ್ನೆಲ್ಲ ಎಣಿಸ್ದ. ಸೊ ಹಾಗಾಗಿ ಅವನಿಗೆ ಕನ್ಫ್ಯೂಸ್ ಆಯ್ತು. ಯಾವಾಗ ಆಪ್ತವಾಕ್ಯಕಾರ ಬಂದು ನೀನೇ ಹತ್ತನೇ ಅವನು ಅಂತ ಹೇಳಿದ್ನು ಆವಾಗ ಅವನು ಯಾವ ರೀತಿಯಾಗಿ ಎಣಿಸ್ತರು ಕೂಡ ಅಲ್ಲಿ ಮಿಸ್ ಆಗೋದಿಲ್ಲ. ಹಾಗಾಗಿ ನಮಗೆ ದೇಹ ಇರ್ಬೋದು, ಇಂದ್ರಿಯ ಇರ್ಬೋದು, ಮನಸ್ಸಿರ್ಬೋದು, ಬುದ್ಧಿ ಇರ್ಬೋದು, ಅಹಂಕಾರ ಇರ್ಬೋದು, ಇದ್ರ ಜೊತೆಗೆ ನಾನು ಆತ್ಮ ಸ್ವರೂಪನು ಕೂಡ ಅಂತಕ್ಕಂತಹದ್ದು ಒಂದು ಜ್ಞಾನ, ಇದರ ಎಲ್ಲ ಡಿಫೆಕ್ಟ್ ಅನ್ನು ಹೊಡೆದಾಕಿ ಬಿಡ್ತದ. ಅವಾಗ ನಮಗೆ ಕೆಲಸ ಮಾಡ್ತೀವಿ, ಏನ್ ವ್ಯತ್ಯಾಸ ಇರಂಗಿಲ್ಲ. ಆದ್ರೆ ಒಂದು ನಮ್ದು ಕಂಪ್ಲೀಟ್ ಆಗಿ ನಮ್ದು ದೃಷ್ಟಿಕೋನ ಆತ್ಮದ ಕಡೆ ಬಂದ್ಬಿಡ್ತದ. ಅಯಂ ಆತ್ಮ, ಆತ್ಮನಾಗಿ ನಾನು ಅಹಂಕಾರವನ್ನು ನಿವರ್ತನೆ ಮೂವ್ಮೆಂಟ್ ಮಾಡ್ತೀನಿ, ಆ ಆತ್ಮನಾಗಿದ್ದನ್ನು ಮನಸ್ಸನ್ನ ಚಿಂತನೆ ಮಾಡ್ತೀನಿ, ಆತ್ಮನಾಗಿದ್ದು ಗ್ರಂಥಗಳನ್ನ ವಿಶ್ಲೇಷಣೆ ಮಾಡ್ತೀನಿ, ಆತ್ಮನಾಗಿದ್ದು ಎಲ್ಲ ಇಂದ್ರಿಯಗಳ ವ್ಯಾಪಾರ ಮಾಡ್ತೀನಿ, ಆತ್ಮನಾಗಿದ್ದು ದೇಹದ ಅಭಿಮಾನವನ್ನ ತಗೊಳ್ತೀನಿ, ಆತ್ಮನಾಗಿದ್ದು ಸಂಸಾರವನ್ನ ಮಾಡ್ತೀನಿ, ಆತ್ಮನಾಗಿದ್ದು ಲೋಕ ಕೆಲಸಗಳನ್ನ ಮಾಡ್ತೀನಿ. ನಿಮ್ಗೆ ಎಷ್ಟು ಅಂತಂದ್ರೆ ಎಕ್ದಮ್ ಆಗಿ ಒಂದು ಸೇಫ್ ಆಗಿರ್ತಕ್ಕಂಥದ್ದು ಒಂದು ಬ್ಯಾರಿಕೇಡ್ ಬಂದ್ಬಿಡುತ್ತೆ ಮಧ್ಯದಲ್ಲಿ. ಮೊದಲ ಬ್ಯಾರಿಕೇಡ್ ಇಲ್ಲದೆ ಇರೋದ್ರಿಂದ, ಮಿಕ್ಸ್ ಆಗಿರೋದ್ರಿಂದ ನಮಗೆ ದುಃಖ. ಯಾವಾಗ ನಮಗೆ ನಾನು ಆತ್ಮ ಅಂತಕ್ಕಂಥದ್ದು ಗೊತ್ತಾಗುತ್ತೆ, ಹೆಂಗ ಅವನು ನಾನು ಹತ್ತನೇ ಅಂತ ಗೊತ್ತಾಗುತ್ತೋ ಆಗ ಅವರು ಎಕಡೆಯಿಂದ ಎಲ್ಲರೂ ನಿಂತುಕೊಂಡಿರ್ಲಿ, ಯಾಕಡೆಯಿಂದ ಎಣಿಸಿದ್ರು ಕೂಡ ಅವನಿಗೆ ಸ್ವಲ್ಪನೂ ಕೂಡ ಸಂಶಯ ಬರಂಗಿಲ್ಲ. ಸೊ ಹಾಗಾಗಿ ಈ ಮಹಾವಾಕ್ಯ ಅಂತಕ್ಕಂಥದ್ದು ನಮಗೇನ್ ತಿಳಿಸ್ತಂದ್ರೆ ನೀನು ಬ್ರಹ್ಮಸ್ವರೂಪನೇ ಅಂತಕ್ಕಂಥ ತಿಳಿಸ್ತದೆ. ಓಂ ಪೂರ್ಣಮದ ಪೂರ್ಣಮಿದಂ
पूर्णात् पूर्णमुदच्यते पूर्णस्य पूर्णमादाय पूर्णमेवान्तिः हरिः ओम् श्रीगुरुभ्यो नमः।